ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ನಮ್ಮ ಬಲಗೈಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್. ಅಣ್ಣ ಮೈಕ್ ಹಿಡ್ಕೊಂಡ್ರೆ ಆಯಿತು, 1 ತಾಸಾಗುತ್ತೋ 1.5 ತಾಸಾಗುತ್ತೋ ಎಷ್ಟೊತ್ತಾಗುತ್ತೋ ಹೇಳೋಕ್ಕಾಗಲ್ಲ ಅಂಥೇಳಿ ಕೆಲವೊಬ್ಬರಿಗೆ ಆವಾಗಲೇ ಮನಸ್ಸಿನಾಗ ಅನ್ನಿಸ್ತಾ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನು ಕೆಲವೊಬ್ರು ಅನ್ಕೊಂತಿರ್ತಾರೆ, ಅಯ್ಯರ್ ಅಂತಾರೆ ಆಯ್ತು 5 ನಿಮಿಷ ಹೋಗಿ 1 ತಾಸು ಆಗಿಬಿಡುತ್ತೆ, ಅಯ್ಯರೇ ಸುಳ್ಳು ಹೇಳ್ತಾರಪ್ಪ ಜಾಸ್ತಿ ವಾಕ್ಯ ಹೇಳುವಾಗ ಅಂತೇಳಿ ಅನ್ಕೊಂತ ಇರ್ತಾರೆ ಕೆಲವರು. ಹಲ್ಲೆಲೂಯಾ. ಆಯ್ತು, ಈ ವಾಕ್ಯ ಮುಗಿದ ಮೇಲೆ ಇನ್ನೊಂದು ವಾಕ್ಯ ತೆಗೆದು ಬಿಡ್ತಾರೆ, ಮುಗಿಸಿಬಿಡ್ತಾರೆ ಅಂತೇಳಿ ಅನ್ಕೊಳ್ತಾ ಇರ್ತೀರಿ ಕೆಲವರು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ಕೊಳ್ರಿ, ಏನಂತೇಳಿ ಬೇಗ ಅಯ್ಯರು ಮುಗಿಸ್ಲಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ನೇರವಾಗಿ ವಾಕ್ಯದ ಕಡೆಗೆ ಹೋಗೋಣ. ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಈ ಒಂದು 10ನೇ ವರ್ಷದ ವಾರ್ಷಿಕೋತ್ಸವ, ಸುವಾರ್ತೆ ಒಂದು ಊರಿಗೆ ತಲುಪಲ್ಪಡಬೇಕಾದ್ರೆ ಆ ಸುವಾರ್ತೆ ಸಾಮಾನ್ಯವಾಗಿರುವಂಥದ್ದು ಅಲ್ಲ, ಅಭಿಷೇಕದಿಂದ ಕೂಡಿರ್ತಕ್ಕಂಥ ಸುವಾರ್ತೆಯಾಗಿರಬೇಕು. ಹಲ್ಲೆಲೂಯಾ. ದೇವರ ಸ್ಪರ್ಶ, ದೇವರ ಇರುವಿಕೆ, ದೇವರ ಬಲವನ್ನ, ದೇವರ ಒಂದು ಪ್ರಸನ್ನತೆಯನ್ನ ಸವಿಯುವಂಥ ಸುವಾರ್ತೆ ಆಗಿರಬೇಕು. ಸುವಾರ್ತೆ ಇರಲಾರದ ಹಾಗೆ ಅನೇಕ ಗ್ರಾಮಗಳನ್ನು ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಆದರೆ ಎದ್ದಲ್ದೊಡ್ಡಿ ಗ್ರಾಮವನ್ನ ಸೃಷ್ಟಿಕರ್ತನಾದ ದೇವರು ಪ್ರೀತಿ ಮಾಡಿ ಈ ಒಂದು ಸ್ಥಳದಲ್ಲಿ 10 ವರ್ಷಗಳ ಹಿಂದೆ ಆತನು ಕಾಲಿಟ್ಟಿದ್ದಾನೆ. ಹಲ್ಲೆಲೂಯಾ. ನೀವು ಯಾರು ಕೂಡ ಪಾತಾಳಕ್ಕೆ ಇಳಿದು ಹೋಗಬಾರದೆಂಬುದೇ ಆತನ ಒಂದು ಕೋರಿಕೆ, ಆಶೆ, ಉದ್ದೇಶವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನೇರವಾಗಿ ನಾವು ವಾಕ್ಯಕ್ಕೆ ಹೋಗೋಣ. ಸಮಯ ಬಹಳ ವೆರಿ ಶಾರ್ಟ್ ಇದೆ, ಅದಕ್ಕೋಸ್ಕರವಾಗಿ ಸ್ವಲ್ಪ ಹೊತ್ತು. ಹಲ್ಲೆಲೂಯಾ. ಸ್ವಲ್ಪ ಹೊತ್ತು ಅಂತೀರಿ ನೀವು, ಬಾರಿಸ್ತಾ ಇರ್ತೀರ ಅನ್ಕೊಂತೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ 10 ವರ್ಷಗಳು ಯಾವ ರೀತಿಯಾಗಿ ಗತಿಸಿ ಹೋದು, 10 ವರ್ಷಗಳು ಯಾವ ರೀತಿಯಾಗಿ ಹೋದು ಅದು ಗೊತ್ತಾಗಲಾರ್ದಂಥ ಒಂದು ಸ್ಥಿತಿ. 10 ವರ್ಷದಲ್ಲಿ ಅನೇಕರು ಭಕ್ತಿಯನ್ನು ಕಟ್ಟಿಕೊಂಡ್ರು, 10 ವರ್ಷದಲ್ಲಿ ಅನೇಕರು ಬಲಹೀನರಾಗಿ ದೂರ ಸರಿದ್ರು. 10 ವರ್ಷದಲ್ಲಿ ಬರಲಾರದವರು, 1ನೇ ವರ್ಷದಲ್ಲಿ ಇದ್ದವರು 2ನೇ ವರ್ಷದಲ್ಲಿ ಇರಲಿಲ್ಲ. ಹಲ್ಲೆಲೂಯಾ, ದೂರ ಆದರು. 3ನೇ ವರ್ಷ ಇನ್ನೂ ಸ್ವಲ್ಪ ಜನ ಯಾಡಾದರೂ, ಸ್ವಲ್ಪ ಜನ ದೂರ ಆದರು. ಹಲ್ಲೆಲೂಯಾ. 10ನೇ ವರ್ಷದಲ್ಲಿ ತುಂಬಿ ತುಳುಕುವ ಹಾಗೆ ದೇವರ ಕಾರ್ಯವನ್ನ ಮಾಡಿಯೇ ಬಿಟ್ಟರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಾನು ನೀನು ಆರಾಧನೆ ಮಾಡುವಂತ ಆ ದೇವರು ನನ್ನನ್ನ ನಿನ್ನನ್ನ ಕಷ್ಟದ ಸಮಯದಲ್ಲಿ, ನಷ್ಟದ ಸಮಯದಲ್ಲಿ, ಅನೇಕ ಇಬ್ಬಂದು ಇರುಕುಗಳ ಮಧ್ಯದ ಸಮಯದಲ್ಲಿ, ರೋಗದ ಸಮಯದಲ್ಲಿ ಆತನು ನನಗೆ ನಿನಗೆ ಸಹಾಯ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ದೇವರ ಹೆಸರು ಏನಂದ್ರೆ ಯೇಸು ಕ್ರಿಸ್ತನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು 10 ವರ್ಷಗಳಿಂದ ನಮ್ಮನ್ನು ನಡೆಸ್ತಾ ಬರ್ತಾ ಇದ್ದಾನೆ. ಮುಂದೆಯೂ ಕೂಡ ನಮ್ಮನ್ನು ಆತನು ನಡೆಸ್ತಾನೆ. ಆತನ ಸಹಾಯ ಹಸ್ತ, ಹಲ್ಲೆಲೂಯಾ, ಆತನ ಕರುಣೆ, ಆತನ ಕೃಪೆ, ಆತನ ಪ್ರೀತಿ ಯಾವತ್ತೂ ಕೂಡ ಏನಾಗಲ್ಲ, ಬಿದ್ದು ಹೋಗಲ್ಲ, ನಿಂತು ಹೋಗಲ್ಲ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಆತನು ಎಬಿನೇಜರ್ ಎಂಬುದಾಗಿ. ಹಲ್ಲೆಲೂಯಾ. ಎಬಿನೇಜರ್ ಅಂದ್ರೆ ಏನರ್ಥ ರೀ? ದೇವರು ನಮಗೆ ಸಹಾಯಕ. ಹಲ್ಲೆಲೂಯಾ. ಹೆಸರಿನ ಅರ್ಥ ಏನು? ದೇವರು ನನ್ನ ಸಹಾಯಕ. ಯಾವ ದೇವರು ನಿನಗೆ ಸಹಾಯಕನಾಗಿದ್ದಾನೋ, ಯಾವ ದೇವರು ನಿನ್ನನ್ನು ನಡೆಸ್ತಾ ಇದ್ದಾನೋ ಆ ದೇವರು ನಿನ್ನನ್ನ ಕೈ ಬಿಡಲಾರ್ದಾತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 121ನೇ ಕೀರ್ತನೆ ಮೊದಲ 2 ವಚನಗಳನ್ನು ಧ್ಯಾನ ಮಾಡೋಣ. ಈ ಸಮಯದಲ್ಲಿ ಸತ್ಯವೇದ ಪುಸ್ತಕ ಇರುವಂಥವರು ಸಮಯದಲ್ಲಿ ತೆಗೆದಿಟ್ಕೊಳ್ರಿ. Psalms 121 from verse 192. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹಲ್ಲೆಲೂಯಾ. ಸಹಾಯ ಏನಾಗುತ್ತೆ?
ಬರುತ್ತೆ, ಸಹಾಯ ನಿಂತು ಹೋಗಲ್ಲ. ಹಲ್ಲೆಲೂಯಾ. ಮನುಷ್ಯರು ಮಾಡುವಂತ ಕಾರ್ಯ ಅಲ್ಲ ಇದು. ಸೃಷ್ಟಿಕರ್ತನಾದ ದೇವರ ಕಡೆಗೆ ನೀನು ಕಣ್ಣೆತ್ತಿ ನೋಡುವಾಗ, ಆತನನ್ನ ಪ್ರಾರ್ಥಿಸುವಾಗ, ದೇವರ ಬಳಿಗೆ ನೀನು ಬರುವಾಗ, ನಿನ್ನ ಸಹಾಯ, ನೀನು ನಡೆಯುವಂತ ಆ ಒಂದು ನಿನ್ನ ಜೀವನ ಯಾವ ರೀತಿಯಾಗಿ ಸಾಗ್ತಾ ಇರುತ್ತೋ ಎಂಬುದಾಗಿ ನಿನಗೆ ಗೊತ್ತಿರಲಾರ್ದ ಹಾಗೆ ದೇವರು ಅನುದಿನವೂ ನಿನಗೆ ಸಹಾಯವನ್ನ ಮಾಡ್ತಾ ಇರ್ತಾನೆ. ಪ್ರೇರೆ ಸತ್ಯವಿದೆ, ಹೇಳ್ತಾ ಇದೆ, ಆತನು ಸಹಾಯಕನಾಗಿರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಗೊತ್ತು ಒಂದೇ ಅಂಶ ಏನ್ರಿ? ದೇವರು ನನ್ನ ಸಹಾಯಕ. ಹಲ್ಲೆಲೂಯಾ. ದೇವರು ನನ್ನ ಸಹಾಯಕ. ಅಯ್ಯೋ, ಎಷ್ಟು ಉಪಕಾರ ಮಾಡಿದ್ರಿ, ಎಷ್ಟು ಸಹಾಯ ಮಾಡಿದ್ರು. ಒಂದು ವೇಳೆ ನೀವು ಆ ಸಮಯದಲ್ಲಿ ನನಗೆ ಸಹಾಯ ಮಾಡಲಾರದೆ ಇದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗಿ ಬಿಡ್ತಿತ್ತು ಅಂತೇಳಿ ನೀವು ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಜೀವಿತದಲ್ಲಿ ಯಾರೊಟ್ಟಿಗೆ ಆದ್ರೂ ಸಂಭಾಷಣೆಯನ್ನ ಮಾಡಿರ್ತೀರಿ. ಹಲ್ಲೆಲೂಯಾ. ಥ್ಯಾಂಕ್ಸ್ ಅಂತೇಳಿ ಹೇಳ್ತಿರಲ್ಲ, ಉಪಕಾರ ನೆನೆಸುವುದಕ್ಕಾಗಿ ಕೃತಜ್ಞತೆ ಹೇಳ್ತಿರಲ್ಲ. ಯಾಕೆ ಹೇಳ್ತೀರಿ ಕೃತಜ್ಞತೆ? ಯಾವಾಗ ಹೇಳ್ತೀರಿ ಕೃತಜ್ಞತೆ? ಒಬ್ಬರಿಂದ ನೀವು ಸಹಾಯವನ್ನ ಹೊಂದಿಕೊಂಡಾಗ, ಒಬ್ಬರು ನಿಮಗೆ ಕಷ್ಟದಲ್ಲಿ ಆದರಣೆಯನ್ನ ತೋರಿಸಿದಾಗ, ದುಃಖದಲ್ಲಿ ನಿಮ್ಮ ಜೊತೆಗಾರರಾಗಿ ಇದ್ದಾಗ, ಪ್ರೀತಿಯ ಆದರಣೆಯ ಮಾತುಗಳನ್ನು ಆಡಿ, ಆ ದುಃಖ ನಿನ್ನದಲ್ಲ, ಆ ದುಃಖದಲ್ಲಿ ನಾನು ಕೂಡ ಪಾಲುಗಾರನೆಂಬುದಾಗಿ ಹೇಳಿದಾಗ, ಅಥವಾ ನಿಮಗೆ ಆರ್ಥಿಕವಾಗಿ ಆಗಲಿ, ಯಾವುದೇ ವಸ್ತುಗಳಾಗಿರಲಿ, ಯಾವುದೇ ಸಹಾಯ ಮಾಡಿದಾಗ ನಿಮ್ಮ ಹೃದಯ ಏನು ಮಾಡುತ್ತೆ ಪ್ರಿಯರೇ? ಆ ಸಹಾಯವನ್ನು ಅನ್ಎಕ್ಸ್ಪೆಕ್ಟೆಡ್ಲಿ, ಅಂದರೆ ನೀವು ನಿರೀಕ್ಷಣೆ ಮಾಡಿರೋದಿಲ್ಲ, ಊಹೆನೇ ಮಾಡಿರೋದಿಲ್ಲ, ಆ ಸಮಯದಲ್ಲಿ ಸಹಾಯ ಬಂದಂಥ ಸಮಯದಲ್ಲಿ ನೀವು ಹೆಂಗಿರ್ತೀರಿ? ಕೃತಜ್ಞತೆ ಬಾವುಳ್ಳವರಾಗಿರ್ತೀರಿ. ದೇವರು ನನ್ನ ಪಾಲಿಗೆ ಬಂದ. ಹಲ್ಲೆಲೂಯಾ. ಯಾರು ಬಂದರು? ದೇವರು ನನ್ನ ಪಾಲಿಗೆ ಬಂದು. ಒಂದು ವೇಳೆ ದೇವ್ರ ಚಿತ್ತ ಇರಲಾರ್ದಿದ್ರೆ ಆ ವ್ಯಕ್ತಿ ಬಂದು ನಿನಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ಏನಂತ ಹೇಳಂದ್ರೆ, ಎಲ್ಲಿಂದ ನನ್ನ ಸಹಾಯ ಬರುತ್ತದೆ? ನೀವು ಅಂದುಕೊಳ್ತಾ ಇರ್ಬೋದು, ನನ್ನ ಹತ್ರ ಶಕ್ತಿ ಇದೆ ರೀ, ನನ್ನ ಹತ್ರ ಏನಿದೆ? ವಿದ್ಯೆ ಇದೆ, ಬುದ್ಧಿ ಇದೆ, ಟ್ಯಾಲೆಂಟ್ ಇದೆ, ಜ್ಞಾನ ಇದೆ, ನಾನು ಮಾಡಲಾರ್ದೆ ಯಾವುದು ನನಗೆ ಬರುತ್ತಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಮಾಡಲಾರ್ದಲ್ಲ, ನಿನ್ನನ್ನು ಉಂಟು ಮಾಡಿದ ದೇವರು ನಿನ್ನನ್ನು ಉಂಟು ಮಾಡಲಾರ್ದೆ ಇದ್ದಿದ್ರೆ, ಕೈಗಳು ಇರಲಾರ್ದೆ ಇದ್ದಿದ್ರೆ, ಕಾಲುಗಳು ಇರಲಾರ್ದೆ ಇದ್ದಿದ್ರೆ, ಉಸಿರು ಇರಲಾರ್ದೆ ಇದ್ದಿದ್ರೆ, ಹಲ್ಲೆಲೂಯಾ, ನಾನು ಎನ್ನುವಂಥ ಮಾತು ದೇವರನ್ನ ಬಿಟ್ಟು ಯಾರು ಕೂಡ ಹೇಳೋದಕ್ಕೆ ಅಧಿಕಾರ, ಹಕ್ಕು ಇಲ್ಲವೇ ಇಲ್ಲ. ಯಾಕಂದ್ರೆ ಆತನು ಹೇಳ್ತಾನೆ, ನಾನೇ ಆಗಿದ್ದೇನೆ, ನನ್ನ ಹೊರತು ಹಿಂದೆ ರಕ್ಷಕನು ಇಲ್ಲ, ಮುಂದೆ ದೇವರು ಕೂಡ ಇಲ್ಲ, ನಾನೊಬ್ಬಾತನೇ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯಾವ ವಿಷಯದಲ್ಲಿ ನಿಮಗೆ ಸಹಾಯ ಬೇಕಾಗಿದೆ, ಯಾವ ಒಂದು ವಿಷಯದಲ್ಲಿ ನಿಮಗೆ ಸಹಾಯ ಬೇಕಾಗಿದೆ, ಆ ಸಹಾಯವನ್ನು ದೇವರು ಅನುಗ್ರಹ ಮಾಡುವುದಕ್ಕಾಗಿಯೇ ಇವತ್ತಿನ ದಿವಸದಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ನೀವು ಅಂದುಕೊಂಡಿರ್ಬೋದು, ಅಯ್ಯೋ ನಾನು ದೇವರ ಹತ್ರ ಬೇಡ್ತಾ ಇದ್ದೀನಿ, ಆದ್ರೂ ನನಗೆ ಸಹಾಯ ಬರಲಾರ್ದಂತ ಒಂದು ಪರಿಸ್ಥಿತಿ ಆಗಿದೆ ಎಂಬುದಾಗಿ, ನಾನು ದೇವರ ಹತ್ರ ಬೇಡ್ತಾ ಇದ್ದೀನಿ, ಪರಲೋಕದ ಕಡೆಗೆ ಕಣ್ಣೆತ್ತಿ ನಾನು ನೋಡ್ತಾ ಇದ್ದೀನಿ, ಆದ್ರೂ ನನಗೆ ಸಹಾಯ ಬರಲಾರ್ದಂತ ಒಂದು ಸ್ಥಿತಿ ಏರ್ಪಟ್ಟಿದೆ ಎಂಬುದಾಗಿ ನೀನು ಅಂದುಕೊಂಡಿರ್ಬೋದು. ಆದ್ರೆ ವಾಕ್ಯ ಹೇಳ್ತಾ ಇದೆ, ನೀನು ಆತನನ್ನ ಪರಿಪೂರ್ಣವಾಗಿ ವಿಶ್ವಾಸ ಇಟ್ಟು ಮೊರೆ ಇಡುವುದೇ ಆದರೆ ನಿನ್ನ ವಿಜ್ಞಾಪನೆ ತಿರಸ್ಕೃತ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಹೀಗೆ ಒಂದು ಸಾರಿ ದೇವರು ಅದ್ಭುತವಾಗಿ ಇಸ್ರಾಯೇಲರನ್ನು ನಡೆಸ್ತಾ ಇರಬೇಕಾದ್ರೆ 40 ವರ್ಷಗಳು ಅಡವಿ ಅರಣ್ಯದಲ್ಲಿ ಅವರು ಸಂಚಾರ ಮಾಡ್ತಾ ಇರಬೇಕಾದ್ರೆ, ಐಗುಪ್ತ ದೇಶವನ್ನು ಬಿಟ್ಟು ಇಸ್ರಾಯೇಲ್, ಕಾನಾನ್ ಎನ್ನುವಂಥ ದೇಶದ ಕಡೆಗೆ ಅವರು ಹೋಗ್ತಾ ಇರಬೇಕಾದ್ರೆ, ಅವರು ಪ್ರತಿ ದಿವಸ ಅವಿಧೇಯತೆಯನ್ನು ತೋರಿಸಿ ದೇವರಿಗೆ ಏನ್ ಮಾಡಿದ್ರು? ನೋವನ್ನ ಉಂಟು ಮಾಡಿದ್ರು. ದೇವರು ಹೇಳಿದ್ರು, ನೀವು ನನಗೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು, ನಾನೊಬ್ಬಾತನೇ ದೇವರಾಗಿದ್ದೇನೆ, ನನ್ನ ಹೊರತಾಗಿ ದೇವರು ಯಾರು ಇಲ್ಲ, ನಿಮ್ಮನ್ನು ಯಾವ ರೀತಿಯಾಗಿ ನಾನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದೆನು, ಫರೋ ರಾಜನನ್ನ ಯಾವ ರೀತಿಯಾಗಿ 10 ಅದ್ಭುತಗಳನ್ನ ಮಾಡಿ ನಿಮ್ಮನ್ನು ನಾನು ಯಾವ ರೀತಿಯಾಗಿ ಆ ಕೆಂಪು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲಿ ನಿಮ್ಮನ್ನು ನಡೆಸಿದನು, ಅದನ್ನು ನೀವು ಮರಿಬೇಡ್ರಿ, ನಾನು ದೊಡ್ಡದಾಗಿರ್ತಕ್ಕಂಥ ಸಹಾಯ ಮಾಡಿದ್ದೇನೆ ಎಂಬುದಾಗಿ ದೇವರು ಎಷ್ಟು ಹೇಳಿದಾಗಲೂ ಕೂಡ ಮೋಶೆ ಮೂಲಕವಾಗಿ ಆ ಜನರು ಏನ್ ಮಾಡ್ತಾ ಬಂದ್ರಿ? ಅವಿಧೇಯರಾಗ್ತಾ ಬಂದ್ರು. ಆದ್ರೂ ಕೂಡ ದೇವರು ಎಂತಹ ದೇವ್ರತ? ಕರುಣೆಯುಳ್ಳಂತ ದೇವರು, ಕನಿಕರ ಉಳ್ಳಂತ ದೇವರು. ಎಷ್ಟು ಅವಿಧೇಯರಾದ್ರೂ ಕೂಡ ದೇವರು ಅವರನ್ನು ಸಹಿಸಿಕೊಂಡು ಬಂದು ಅವರಿಗೆ ಬೇಕಾಗಿರುವಂತ ಆಹಾರವನ್ನ, ಅವರಿಗೆ ಬೇಕಾಗಿರುವಂತ ನೀರನ್ನ, ಅವರಿಗೆ ಬೇಕಾಗಿರುವಂತ ವಸ್ತ್ರಗಳನ್ನ
ಅವರಿಗೆ ಬೇಕಾಗಿರತಕ್ಕಂಥ ಗಾಳಿಯನ್ನ, ಬೆಳಕನ್ನ, ಅವರಿಗೆ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆಯನ್ನ ಆತನು ಏನ್ ಮಾಡಿದರೆ 40 ವರ್ಷಗಳವರೆಗೆ ಸಹಾಯವನ್ನ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಒಂದು ದಿವಸ ಅಲ್ಲ, ಪ್ರತಿ ದಿವಸವೂ ಕೂಡ ನಮಗೆ ಏನ್ ಮಾಡ್ತಾನೆ? ಸಹಾಯ ಮಾಡ್ತಾನೆ. ಯಾರ ಮೂಲಕವಾಗಿ ಆಗಿರಲಿ ಆತನು ಸಹಾಯವನ್ನ ಮಾಡುವಂತ ದೇವರಾಗಿದ್ದಾನೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಸಮುವೇಲನ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ ಪ್ರಿಯರೇ. ಅಲ್ಲಿ ಏನಾಗುತ್ತಂದ್ರೆ 7ನೇ ಅಧ್ಯಾಯ 1ನೇ ಸಮುವೇಲನ ಗ್ರಂಥದಲ್ಲಿ ನೀವು ತೆಗೆದಿದ್ದೆ ಆದ್ರೆ 2ನೇ ವಚನ. ಮಂಜೂಷವು ಕಿರ್ಯಾತ್ಯಾರೀಮಿಗೆ ಬಂದು ಬಹಳ ದಿವಸಗಳು, ಅಂದರೆ 20 ವರ್ಷಗಳು ಕಳೆದು ಹೋದವು. ಈ ಕಾಲದಲ್ಲಿ ಎಲ್ಲಾ ಇಸ್ರಾಯೇಲರು ಯೆಹೋವನನ್ನೇ ಹಂಬಲಿಸುತ್ತಿದ್ದರು. ಆಗ ಸಮುವೇಲನು ಅವರಿಗೆ, ನೀವು ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ತಿರುಗಿಕೊಂಡಿರುವುದಾದರೆ ನಿಮ್ಮ ಮಧ್ಯದಲ್ಲಿರುವ ಅಷ್ಟೋರೆತ್ ಮೊದಲಾದ ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಯೆಹೋವನ ಮೇಲೆಯೇ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇವಿಸಿರಿ. ಆಗ ಆತನು ನಿಮ್ಮನ್ನು ಫಿಲಿಸ್ತಿಯರ ಕೈಯಿಂದ ಬಿಡಿಸಿ ಕಾಪಾಡುವನು ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮಂಜೂಷ ಅಂದ್ರೆ ಏನರ್ಥ? ಒಂದು ಪೆಟ್ಟಿಗೆ, ಆ ಪೆಟ್ಟಿಗೆ ಒಳಗಡೆ ಏನೇನಿದ್ದಾವೆ? ದಶಾಜ್ಞೆಗಳು, ಕಲ್ಲಿನ ಹಲಿಗೆಗಳು, ದೇವರು ಬರೆದು ಕೊಟ್ಟಿರ್ತಕ್ಕಂಥ ದಶಾಜ್ಞೆಗಳಿದಾವೆ. ಆರೋನನ ಕೋಲು ಇದೆ, ಚಿಗುರಿದಂತ ಆರೋನನ ಕೋಲು ಇದೆ. ಅದರ ಮೇಲ್ಗಡೆ ಯಾರಿದ್ದಾರೆ? ಕೆರೂಬಿಗಳು ಇದ್ದಾರೆ. ಹಲ್ಲೆಲೂಯಾ. ಅದರ ಒಳಗಡೆ ಮನ್ನಾ ಎನ್ನುವಂತ ಪರಲೋಕದ ಪಾತ್ರೆಯ ಆಹಾರ ಎನ್ನುವಂಥದ್ದು ಅದರೊಳಗಡೆ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ಮಂಜೂಷ ಎಲ್ಲೆಲ್ಲಿಗೆ ಹೋಗ್ತಾ ಇತ್ತು ಅಲ್ಲೆಲ್ಲ ಸಮಾಧಾನ ಎನ್ನುವಂಥದ್ದು ಬರ್ತಾ ಇತ್ತು. ದೇವರ ಮಂಜೂಷ ಯಾರ ಬಳಿಯಲ್ಲಿ ನಿಲ್ತಾ ಇತ್ತು ಅದನ್ನು ಎಲ್ಲೆಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಅಲ್ಲೆಲ್ಲ ಬೇಡವಾದವರು ಆಗಿದ್ರೆ ಅವರಿಗೆ ದುರ್ಘಟನೆಗಳು ನಡೀತಾ ಇದ್ರು. ಅವರು ಸರಿಯಾದ ರೀತಿಯಲ್ಲಿ ನಡೆಯಲಾರದಂತ ವ್ಯಕ್ತಿಗಳಾಗಿದ್ರೆ ಅಲ್ಲಿ ಜಗಳಗಳು, ಕಲಹಗಳು ಆಗ್ತಾ ಇದ್ವು. ಸತ್ಯವೇದ ಹೇಳ್ತಾ ಇದೆ, ಆ ಮಂಜೂಷ 20 ವರ್ಷಗಳ ಕಾಲ ಕಿರ್ಯಾತ್ಯಾರೀಮಿನಲ್ಲಿ ಇರುವಂತ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲರೂ ಸೃಷ್ಟಿಕರ್ತನಾದ ದೇವರಿಗೆ ವಿಧೇಯತೆ ಉಳ್ಳವರಾಗಿ ನಡೆದುಕೊಳ್ತಾ ಇದ್ರು. ಅವರು ತಮ್ಮ ಜೀವಿತಗಳನ್ನ ದೇವರಿಗೆ ಒಬ್ಬಾತನಿಗೆ ಒಪ್ಪಿಸಿ ಅನ್ಯ ಎಲ್ಲ ಸಂಪ್ರದಾಯ ಪದ್ಧತಿಗಳು, ಅಕ್ಕಪಕ್ಕದ ದೇಶಗಳವರು ಮಾಡುವಂಥದ್ದು ಎಲ್ಲವನ್ನ ಅವರು ಬಿಟ್ಟು ಆ ಸಮಯದಲ್ಲಿ ಸಮುವೇಲ ಪ್ರವಾದಿಯು ಎಚ್ಚರಿಸಿ ಹೇಳ್ತಾ ಇದ್ದಾನೆ, ನೀವು ಆತನೊಬ್ಬಾತನಿಗೆ ನಡೆದುಕೊಳ್ಳಬೇಕು. ಒಂದು ವೇಳೆ ನೀವು ನಡೆದುಕೊಳ್ಳಲಾರದೆ ಹೋದ್ರೆ ಫಿಲಿಸ್ತೀಯರು ನಿಮ್ಮ ಮೇಲೆ ಏನ್ ಮಾಡ್ತಾರೆ? ಯುದ್ಧಕ್ಕೆ ಬರುತ್ತಾರೆ. ನಿಮ್ಮನ್ನ ಭಯಂಕರವಾದ ರೀತಿಯಲ್ಲಿ ಚಿತ್ರ ಹಿಂಸೆಯನ್ನ ನಿಮಗೆ ಕೊಡುತ್ತಾರೆ. ಭಯಂಕರವಾದ ಸ್ಥಿತಿ ನಿಮಗೆ ಏರ್ಪಾಟಾಗುತ್ತೆ. ಅದರ ಸಲುವಾಗಿ ನಿಮಗೆ ಸಹಾಯ ನಿರಂತರವಾಗಿ ಬರಬೇಕಾದ್ರೆ, ಸಹಾಯ ನಿಮಗೆ ನಿಲ್ಲಲಾರದೆ ಬರಬೇಕಾದ್ರೆ ನೀವು ಆ ದೇವರೊಬ್ಬಾತನನ್ನೇ ಹೊಂದಿಕೊಂಡು ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮಂಜೂಷ ಅದು ಯಾರಿಗೆ ಸಾದೃಶ? ದೇವರಿಗೆ ಪ್ರಿಯರೇ. ಹಲ್ಲೆಲೂಯಾ. ಆ ಮಂಜೂಷದಲ್ಲಿ ದೇವರ ಏನಿದೆ? ಲೇಖನಗಳಿದಾವೆ, ದಶಾಜ್ಞೆಗಳಿದಾವೆ. ದಶಾಜ್ಞೆಗಳು ಗೊತ್ತಲ್ರಿ? ಆತನೊಬ್ಬಾತನೇ ದೇವರು, ಆತನನ್ನ ಬಿಟ್ಟು ಬೇರೆ ದೇವರು ಯಾರು ಕೂಡ ಇಲ್ಲ. ಮೊದಲನೆಯ 4 ಆಜ್ಞೆಗಳು ಅವು ದೇವರಿಗೆ ಸಂಬಂಧಪಟ್ಟಂತವುಗಳಾಗಿದ್ರೆ ಉಳಿದಿರ್ತಕ್ಕಂಥ 6 ಆಜ್ಞೆಗಳು ಅವು ಮನುಷ್ಯರ ಮಧ್ಯದಲ್ಲಿ ಯಾವ ರೀತಿಯಾಗಿ ನಡೆಯಬೇಕೆನ್ನುವಂಥದ್ದನ್ನ ತಿಳಿಸುವಂತ ಆಜ್ಞೆಗಳಾಗಿದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ದೇವರ ಮಂಜೂಷ ಅಲ್ಲಿ ಇರುವಾಗ ಆ ಜನರು ಭಯದಿಂದ ಭಕ್ತಿಯಿಂದ ದೇವರಿಗೆ ಏನ್ ಮಾಡ್ತಾ ಇದ್ದಾರೆ? ನಡೆದುಕೊಳ್ತಾ ಇದ್ದಾರೆ ಪ್ರಿಯರೇ. ಆ ಸಮಯದಲ್ಲಿ ಮುಂದೆ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ, ಅವರಿಗೆ ಯಾಜಕನಾಗಿ ಪ್ರವಾದಿಯಾಗಿ ಯಾರಿದ್ದಾರೆ? ಸಮುವೇಲನಿದ್ದಾನೆ. ಇದು ಬಹಳ ಮುಖ್ಯ.
ಹಲ್ಲೆಲೂಯಾ. ನಿನ್ನ ಗುರು ಯಾರಾಗಿದ್ದಾನೆ, ದೇವರು ಅಭಿಷೇಕ ಮಾಡಿದಂಥ ವ್ಯಕ್ತಿ ಇದ್ದಾನ ಅಥವಾ ಅಭಿಷೇಕವಿಲ್ಲದ ಹಾಗೆ ಇರುವಂಥ ವ್ಯಕ್ತಿ ಇದ್ದಾನ ಎನ್ನುವಂಥದ್ದು ಬಹಳ ಮುಖ್ಯ. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಮುವೇಲನು ಯಾರೀ, ಅದ್ಭುತವಾಗಿ ಅನೇಕ ವರ್ಷಗಳಿಂದ ಮಕ್ಕಳಿರಲಾರದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಹನ್ನಳು ಅರಕೆ ಹೊತ್ತು ಪಡೆದುಕೊಂಡಿರ್ತಕ್ಕಂಥ ಕುಮಾರ ಪ್ರಿಯರೇ ಯಾರು, ಸ್ಯಾಮ್ಯುಯೇಲ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ 4ನೇ ವಚನದಲ್ಲಿ, ಇಸ್ರಾಯೇಲರು ಬಹಳ ಅಷ್ಟರ ದೇವತೆಗಳನ್ನು ತೆಗೆದು ಹಾಕಿ ಯೆಹೋವನೊಬ್ಬನನ್ನೇ ಸೇವಿಸತೊಡಗಿದರು. ಸಮುವೇಲನು ತಿರುಗಿ ಅವರಿಗೆ, ಇಸ್ರಾಯೇಲರು ಮಿಚ್ಪೆಯಲ್ಲಿ ಕೂಡಿ ಬರಲಿ, ನಾನು ನಿಮಗೋಸ್ಕರ ಯೆಹೋವನನ್ನು ಪ್ರಾರ್ಥಿಸುವೆನು ಅನ್ನಲು ಅವರು ಅಲ್ಲಿ ಕೂಡಿ ಬಂದು ನೀರು ಸೇದಿ ಯೆಹೋವನ ಮುಂದೆ ಒಯ್ದು ಆ ದಿವಸ ಉಪವಾಸವಿದ್ದು ನಿನಗೆ ದ್ರೋಹಿಗಳಾಗಿದ್ದೇವೆಂದು ಆತನಿಗೆ ಅರಿಕೆ ಮಾಡಿದರು. ಸಮುವೇಲನು ಮಿಚ್ಪೆಯಲ್ಲಿ ಇಸ್ರಾಯೇಲರ ವ್ಯಾಜ್ಯಗಳನ್ನ ತೀರಿಸಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಹೇಳೋದರ್ಥ ಆಗ್ತಾ ಇದೆನಾ? ಒಬ್ಬ ಗುರುವಿನ ಮಾತಿಗೆ ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ಇಸ್ರಾಯೇಲರು ವಿಧೇಯತೆಯನ್ನ ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಎಲ್ಲಿಗೆ ಬಾ ಅಂತ ಹೇಳಿದ ಸಮುವೇಲ, ಮಿಚ್ಪೇಲಿಗೆ ಬರ್ರಿ. ನೀವು ಬಂದರೆ ಈ ಹೆಸರುಗಳನ್ನು ಹೇಳುವಾಗ ಏನಪ್ಪ ಹೆಸರುಗಳು ಹಿಂಗಿದಾವೆ ಅಂತೇಳಿ ಅನ್ಕೊಂಬೇಡ. ಆ ದೇಶದಲ್ಲಿ ಆ ಭಾಗದಲ್ಲಿ ಇರ್ತಕ್ಕಂಥ ಹೆಸರುಗಳು ಡಿಫ್ರೆಂಟ್ ಆಗಿ ಇರ್ತವೆ. ಮೊನ್ನೆ ಒಂದು ಊರಿಗೆ ಹೋಗಿದ್ವಿ, ಈ ಕಡೆ ಸಿಂಗಡ ದಿನ್ ಅಂತ. ಏನ್ರಿ ಹೆಸರು? ಸಿಂಗಡ ದಿನ. ಪ್ರಿಯ ಚಿಕ್ಕವ್ರು ಇರ್ಬೇಕಾದ್ರೆ ಹೈದರಾಬಾದಿಗೆ ಮದುವೆಗೆ ಹೋಗಿದ್ರು. ಆ ಸಮಯದಲ್ಲಿ ಅಲ್ಲಿ ಒಂದು ಊರು ಬಂತು. ಊರ ಹೆಸರು ಏನ್ರಿ? ಉಡುಗಿ. ಏನು ಊರ ಹೆಸರು ಹೇಳ್ರಿ? ಹುಡುಗಿ. ಕರೆಕ್ಟಾ? ಹುಡುಗಿ. ಊರ ಹೆಸರೇ ಹುಡುಗಿ. ಎಲ್ಲಿಂದ? ಬೀದರಿಂದ ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಮಿಡ್ಲಲ್ಲಿ ಬರುತ್ತೆ ಪ್ರೇಯರ್. ಹೆಸರುಗಳು ಏನಿರ್ತವೆ? ವ್ಯತ್ಯಾಸ ಇರ್ತವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ತಾಲೂಕು ಇದೆ, ಒಂದು ಪಕ್ಷಿ ಹೆಸರು, ಅದು ಏನ್ರಿ? ಗುಬ್ಬಿ. ಗುಬ್ಬಿ ತಾಲೂಕು ಎಲ್ಲಿ ಬರುತ್ತೆ? ತುಮಕೂರು ಡಿಸ್ಟಿಕ್ ಅಲ್ಲಿ ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವೆಲ್ಲ ಹೆಸರುಗಳು ಏನೇ ಇರಲಿ, ಆದರೆ ಸೃಷ್ಟಿಕರ್ತನಾದ ದೇವರನ್ನು ನಾವು ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಬೇಕು. ಇಲ್ಲಿ ದೈವ ಸೇವಕರು ಹೇಳಿದಂಥ ಮಾತಿಗೆ ಅಲ್ಲಿರುವಂಥ ಎಲ್ಲ ಜನರು ಬಂದು ಒಪ್ಪಿಕೊಂಡು ತಮ್ಮ ಪಾಪಗಳೆಲ್ಲವನ್ನು ಅರಿಕೆ ಮಾಡ್ತಾ ಇದ್ದಾರೆ. ಅಯ್ಯೋ, ನಾವು ದೇವರಿಗೆ ದೇವದ್ರೋಹಿಗಳಾಗಿ ನಡೆದುಕೊಂಡಿದ್ವಿ, ಆದರೆ ಇನ್ನು ಮುಂದೆ ನಾವು ನಡೆಯುವುದಿಲ್ಲ ಅಂತೇಳಿ ಉಪವಾಸ ದಿವಸವನ್ನು ಗೊತ್ತು ಮಾಡಿ ಉಪವಾಸ ಮಾಡಿ ಗೋಳಾಡಿ ಅಳುತ್ತಾ ಇದ್ದಾರೆ ಪ್ರಿಯರೇ. ಅಲ್ಲಿ ಯಾರಿದ್ದಾರೆ ಅವ್ರ ಸಂಗಡ? ಸೇವಕನಿದ್ದಾನೆ. ಯಾರಿದ್ದಾರೆ ಅವ್ರ ಸಂಗಡ? ಸೇವಕರಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಆತ್ಮ ರಕ್ಷಣೆಯ ಮಾರ್ಗದ ಕೆಳಗಡೆ ಬರಬೇಕಂದ್ರೆ ಅದು ಸಾಮಾನ್ಯವಾಗಿರುವಂಥ ಸಂಗತಿ ಅಲ್ವೇ ಅಲ್ಲ. ಒಬ್ಬರು ದೇವರನ್ನು ನಂಬಬೇಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಸಂಗತಿ ಅದು ಅಲ್ವೇ ಅಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಇಡೀ ಪ್ರಪಂಚವಾದರೂ ಸಂಪಾದನೆ ಮಾಡಿಕೊಳ್ಬೋದಂತೆ, ಆದರೆ ಒಂದು ಆತ್ಮವನ್ನು ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ಅದಕ್ಕಿರ್ತಕ್ಕಂಥ ಕಷ್ಟ ಬಹಳ, ಪ್ರಯಾಸ ಬಹಳ ಹೆಚ್ಚು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅದೆಲ್ಲವನ್ನ ಹೇಳಿದ ಮೇಲೆ ಅಲ್ಲಿ 7ನೇ ವಚನದಿಂದ ನಾವು ನೋಡುವಾಗ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇಸ್ರಾಯೇಲರು ಮಿಚ್ಚೆಯಲ್ಲಿ ಕೂಡಿ ಬಂದಿದ್ದಾರೆಂಬುದು ಫಿಲಿಸ್ತಿಯರಿಗೆ ಗೊತ್ತಾದಾಗ ಅವರ ಪ್ರಭುಗಳು ಇಸ್ರಾಯೇಲರಿಗೆ ವಿರೋಧವಾಗಿ ಹೊರಟರು. ಇವ್ರು ಯಾವಾಗ ಪ್ರಾರ್ಥನೆಗೋಸ್ಕರವಾಗಿ ಸ್ಥಿರವಾಗಿ ದೇವರಿಗೆ ನಿಂತುಕೊಳ್ತೀನಂತೇಳಿ ಒಂದು ಸ್ಥಿರವಾದಂಥ ವಿಶ್ವಾಸ ಉಳ್ಳವರಾಗಿ ಅರಿಕೆ ಮಾಡಿ ದೇವರ ಹತ್ರ ಮೊರೆ ಇಟ್ಟರು, ಆ ಸಮಯದಲ್ಲಿ ಆ ಸಮಸ್ಯೆ ಎನ್ನುವಂಥದ್ದು ಏನಾಯಿತು? ಪ್ರಾರಂಭವಾಯಿತು. ಹಲ್ಲೆಲೂಯಾ. ಸಮಸ್ಯೆ ಯಾವಾಗ ಬರುತ್ತೆ? ನಾವು ಸಮಾಧಾನದಿಂದ ಇರುವಾಗಲೇ ಸಮಸ್ಯೆ ಎನ್ನುವಂಥದ್ದು ಬರುತ್ತೆ ಪ್ರಿಯರೇ. ಯಾಕೆ ಬರುತ್ತೆ ಸಮಸ್ಯೆ? ಇನ್ನು ನಾವು ಹೆಚ್ಚಿನದಾಗಿ ದೇವರ ಹತ್ರ ಕಲಿತುಕೊಳ್ಳುವುದಕ್ಕಾಗಿ ಬರುತ್ತದೆ ಹೊರತು ನಮ್ಮನ್ನ ಮುಳುಗಿಸುವುದಕ್ಕಾಗಿ ಅಲ್ವೇ ಅಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸೈತಾನನಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಅವ್ರ ಒಳಗಡೆ ಒಕ್ಕೊಂಡ್ಬಿಟ್ಟೆ. ಯಾರೊಳಗಡೆ? ಫಿಲಿಸ್ಟಿಯರ್ ಒಳಗಡೆ ಒಕ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಆಯ್ತು, ಇವರು ದೇವ್ರ ಹತ್ರ ಬೇಡ್ತಾ ಇದ್ದಾರೆ, ನಾವೀಗ ಏನ್ ಮಾಡೋಣ, ಇವ್ರನ್ನ ನಾಶ ಮಾಡಿಬಿಡೋಣ. ನಮ್ಮ ದೇವರುಗಳನ್ನ ಆರಾಧನೆ ಮಾಡ್ತಾ ಇದ್ರು, ಆದ್ರೆ ಅದನ್ನೆಲ್ಲ ಬಿಡ್ತೀವಂತೇಳಿ ಅರಿಕೆ ಮಾಡಿದ್ದಾರೆ. ಇವ್ರನ್ನ ನಾಶ ಮಾಡಿಬಿಡೋಣ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ? ಫಿಲಿಸ್ಟಿಯರ ಪ್ರಭುಗಳು ಒಳಸಂಚು ಮಾಡಿ ಅವರೊಟ್ಟಿಗೆ ಏನ್ ಮಾಡ್ಬೇಕು? ಜಗಳ ಮಾಡಬೇಕು, ಯುದ್ಧ ಮಾಡಬೇಕು, ಸಾಯಿಸಬೇಕು, ಆ ಒಂದು ನಗರವನ್ನ ಮುತ್ತಿಗೆ ಹಾಕಬೇಕೆಂಬುದಾಗಿ ಹೊರಡುವುದಕ್ಕಾಗಿ ಸನ್ನದ್ಧರಾದಂಥ ಸಮಯದಲ್ಲಿ ಅಲ್ಲಿ ಅವರ ಸಂಗಡ ಯಾರಿದ್ದಾರೆ?
ಮತ್ತೆ ಸಮುವೇಲನಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವೆ ಎನ್ನುವಂಥದ್ದು ದೇವರು ಆರಿಸಿಕೊಂಡ ಸೇವಕ ಮತ್ತು ಪ್ರಜೆಗಳು, ದೇವರ ಮಕ್ಕಳು, ವಿಶ್ವಾಸಿಗಳು ಎಲ್ಲದರಲ್ಲಿ ಏನಾಗಿರಬೇಕು? ಪಾಲುಗಾರರಾಗಿರ್ಬೇಕು. ನೀವು ಸುಖವಾಗಿದ್ದಾಗ ಮಾತ್ರ ಅಯ್ಯರು ಸುಖ, ಆ ಕಷ್ಟ ಬಂದ ಮೇಲೆ ಅಯ್ಯರು ಇರಲ್ಲ ಅಂತೇಳಿ ಅನ್ಕೊಂಬೇಡ್ರಿ. ಹಲ್ಲೆಲೂಯಾ. ಅಯ್ಯರು ಎದ್ರ ಸಲುವಾಗಿ ದೇವರು ನೇಮಕ ಮಾಡಿದ್ದಾರೆ? ಜಾಬ್ ಮಾಡೋದು ಎಲ್ಲ ಬಿಟ್ಟು ಯಾಕೆ ಬಂದಿರೋದು ಸೇವೆಗೆ? ದೇವರು ಕರೆದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಮಗೇನು ಭಾರ ಇದ್ದಿಲ್ಲ. ಹಲ್ಲೆಲೂಯಾ. ನಮಗೇನು ನೋವು ಇದ್ದಿಲ್ಲ. ನಮಗೇನು ಬೇರೆ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಇರಲಿಲ್ಲ ಅಂತೇಳಿ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ಹೇಳೋದು ಅರ್ಥ ಆಗ್ತಾ ಇದೆನಾ? ಮಾಡುವುದಕ್ಕೆ ಅನೇಕ ಕೆಲಸಗಳು ಲೋಕದಲ್ಲಿ ಉಂಟು. ಅದೆಲ್ಲವನ್ನ ತ್ಯಾಗ ಮಾಡಿರೋದು ಯಾವುದಕ್ಕಾಗಿ? ಒಂದು ಆತ್ಮ ಪರಲೋಕಕ್ಕೆ ಸೇರಿಸಿದಾಗ ಅಲ್ಲಿ ದೇವರು ಕೊಡ್ತಾನೆ ರೀ. ಹಲ್ಲೆಲೂಯಾ. ಒಂದು ಆತ್ಮ ಪರಲೋಕಕ್ಕೆ ಸೇರಿಸಿದಾಗ ಅಲ್ಲಿ ನೀವು ಹೊಂದಿಕೊಳ್ತೀರಿ. ಆವತ್ತು ಅಯ್ಯೋ, ದಿನಕರಯ್ಯರಾಗಿರಲಿ, ಅಪ್ಪೋರಾಗಿರಲಿ, ಒಂದು ವೇಳೆ ವಾಕ್ಯ ತಿಳಿಸಲಾರದೆ ಇದ್ದಿದ್ರೆ ನಾವೇನಾಗ್ಬಿಡ್ತಿದ್ವಿ? ನರಕದಲ್ಲಿ ನರಳಾಡಬೇಕಾಗ್ತಿತ್ತು. ಆದರೆ ಅವರು ವೈದ್ಯಕೀಯ ವೃತ್ತಿಯನ್ನು ಬಿಟ್ಟು, ಅವರು ಯಾವುದೋ ಒಂದು ಕೆಲಸವನ್ನು ಬಿಟ್ಟು ನಾನು ಸುವಾರ್ತೆ ಸೇವೆಯನ್ನು ಮಾಡಿದ ಕಾರಣಕ್ಕಾಗಿ ನಾವು ರಕ್ಷಿಸಲ್ಪಟ್ಟು ಅಂತೇಳಿ ಅವತ್ತು ನೆನೆಸ್ತೀರಿ ನೀವು. ಹಲ್ಲೆಲೂಯಾ. ಸೇವೆ ಅಂದರೆ ಇದು ಏನಾಗಲ್ಲ, ಹುಡುಗಾಟ ಅಲ್ಲ. ಸೇವೆ ಅಂದರೆ ಆತ್ಮಗಳನ್ನ ಸಂಪಾದನೆ ಮಾಡಿಕೊಳ್ಳಲಾರದೆ ಬರೀ ಹಣ ಲೂಟಿ ಮಾಡ್ತಾರಲ್ಲ, ಅದು ಅಲ್ಲ ಇದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತ್ಮಗಳ ಭಾರ ಇರಲಾರ್ದಂಥದ್ದು ಸೇವೆ ಅಲ್ಲ. ಸೇವೆ ಅಂದ್ರೆ ಏನ್ರಿ? ಮಕ್ಕಳು ಸಮಸ್ಯೆಯಲ್ಲಿದ್ದಾಗ, ಸಂಕಷ್ಟದಲ್ಲಿದ್ದಾಗ, ಸಂತೋಷದಲ್ಲಿದ್ದಾಗ, ದುಃಖದಲ್ಲಿದ್ದಾಗ ಯಾವಾಗಲೂ ಕೂಡ ಅವರಿಗೋಸ್ಕರವಾಗಿ ಇರುವಂಥದ್ದೇ ಸೇವೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಜನರನ್ನ ದೇವರು ನೇಮಕ ಮಾಡಿರುವಂಥದ್ದು. ಇಲ್ಲಿ ಸಮುವೇಲನ ಬಳಿಗೆ ಆ ಜನರು ಬರ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಕಷ್ಟ ಬಂದಾಗ ದೇವರ ಬಳಿಗೆ ಬರ್ರಿ, ದೈವ ಸೇವಕರ ಬಳಿಗೆ ಬರ್ರಿ. ಅವರು ನಿಮಗೆ ಆಲೋಚನೆಯನ್ನ ಒದಗಿಸಿ ಕೊಡ್ತಾರೆ. ಆ ಆಲೋಚನೆಗಳನ್ನ ಹೇಳುವ ಆತನು ದೇವರ ಹೊರತಾಗಿ ಮತ್ತೆ ಬೇರೆ ಯಾರು ಕೂಡ ಅಲ್ಲ. ಕೆಲವೊಬ್ಬರು ಟ್ರಿನಿಟಿಯನ್ನ ನಂಬೋದಿಲ್ಲ. ಅವರು ಹೆಂಗಿದಾರ ಅಂದ್ರೆ, ಹೇಳಿದ್ನಲ್ಲ ಬೆಳಗ್ಗೆ, ಉಂಡು ಮನೆಗೆ ಎಂಡೆ ಹೋಗ್ಯಾರ. ಹಲ್ಲೆಲೂಯಾ. ಯಾರ್ಯವರು? ಉಂಡು ಮನೆಗೆ ಎಂಡೆ ಹೋಗ್ಯಾರ. ಅಲ್ಲಿ ಯಾಕೆ ಹೇಳ್ರಿ? ಕ್ರೈಸ್ತರು ಅಂತೇಳಿ ಕರೆಸ್ಕೊಂತಾರೆ. ಕ್ರೈಸ್ತರು ಅಂತೇಳಿ ಕರೆಸ್ಬೇಕಾದ್ರೆ ಯಾರ ಹೆಸರನ್ನ ಯೂಸ್ ಮಾಡ್ತಾರೆ? ಯೇಸು ಸ್ವಾಮಿ ಹೆಸರನ್ನ ಯೂಸ್ ಮಾಡ್ತಾರೆ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಪ್ರೈಸ್ ಲಾರ್ಡ್. ತಂದೆಯಾದ ದೇವರು ದೇವರೇ, ಕುಮಾರನಾದ ದೇವರು ದೇವರೇ, ಪರಿಶುದ್ಧಾತ್ಮ ದೇವರು ಆತನು ಕೂಡ ದೇವರೇ. ತ್ರಿಯೇಕ ದೇವರು ತನ್ನನ್ನು ತಾನು ಮೂರು ವ್ಯಕ್ತಿತ್ವದಲ್ಲಿ ಆತನ ಏನ್ ಮಾಡಿದಾನೆ? ತನ್ನನ್ನು ತಾನು ಮೂರು ವ್ಯಕ್ತಿತ್ವದಲ್ಲಿ ಆತನ ಏನ್ ಮಾಡಿದಾನೆ? ತೋರ್ಪಡಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನು ಒಬ್ಬಾತನೇ ಆಗಿದ್ದಾನೆ. ಆತನನ್ನು ನಂಬುತ್ತಾ ಇಲ್ಲ. ಹಲ್ಲೆಲೂಯಾ. ನಂಬಲಾರ್ದವ್ರು ಕ್ರೈಸ್ತರು ಅಂತೇಳಿ ಅನ್ನಬೇಡ್ರಿ ನೀವು. ಏಸಪ್ಪ ದೇವರು ಅಲ್ಲ ಅಂಬೋರು ಕ್ರೈಸ್ತರು ಅಂತೇಳಿ ಹೆಸರು ಇಟ್ಕೊಳ್ಳೋದು ಕೂಡ ಶುದ್ಧ ವೇಸ್ಟ್. ಉಂಡು ಮನೆಗೆ ಎಂಡೆ ಹೋಗ್ಯಾರ ಅಂದ್ರೆ ಅವರೇ ಮತ್ತೆ, ಬೇರೆಯವ್ರು ಯಾರಲ್ಲ. ಹಲ್ಲೆಲೂಯಾ. ಹೇಳ್ಕೊಳ್ಳೋದೆಲ್ಲ ಏಸಪ್ಪನ ಹೆಸರು ಹೇಳಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾರೆ. ಮತ್ತೇನಂತಾರೆ? ಏಸಪ್ಪ ದೇವರಲ್ಲ ಅಂತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆ ರೀ. ಅದರ ಸಲುವಾಗಿ ಭಾಳ ಜಾಗರೂಕತೆಯಿಂದ ಇರಬೇಕು. ಅಂತ್ಯಕಾಲದಲ್ಲಿ ಭಯಂಕರವಾಗಿ ಮೋಸ ಮಾಡುವಂತ ಯಾರು ಬರ್ತಾರೆ? ಸೇವಕರು ಎಂಬುದಾಗಿ ಹೇಳಿಕೊಂಡು ಬರ್ತಾರೆ. ಅವರು ಯಾರು? ನಾವು ನಿನ್ನ ಹೆಸರು ಹೇಳಿ ಅನೇಕರಿಗೆ ಬೋಧನೆಯನ್ನ ಮಾಡಲಿಲ್ವೇ ಅಂತೇಳಿ ಹೇಳೋರು ಬರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಸೇವಕರು ಯಾರು ಎಂಬುದಾಗಿ ತಿಳಿದುಕೊಳ್ಬೇಕು. ಆತ್ಮಿಕ ಮಕ್ಕಳು ಸೇವಕರ ಬಳಿಯಲ್ಲಿಯೇ ಹೇಳ್ಕೊಳ್ಬೇಕು ಹೊರತಾಗಿ ಭಾನುವಾರ ಅಷ್ಟೇ ಅಯ್ಯರಪ್ಪ, ಸೋಮವಾರದಿಂದ ಶನಿವಾರ ನಮ್ಗೆ ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಓಡಾಡ್ತೀವಿ ಅಂದ್ರೆ ಏನಿಲ್ಲ, ವಿಶ್ವಾಸ ಇಲ್ಲ. ನೀವು ಓಡಾಡಿದ್ರಪ್ಪ ಅಂದ್ರೂ ನನಗಂತೂ ಅಪ್ಪರಿಗಂತೂ ಭಾಳ ನೋವಾಗುತ್ತಾ. ಯಾಕೆ ಹೇಳ್ರಿ? ಇವ್ರು ತಾವು ತೋಡಿದಂಥ ಗುಂಡೆಗೆ ಮತ್ತೆ ತಾವೇ ಬೀಳ್ತಾರಂತೇಳಿ. ಓಡಾಡುವಂಥ ಸಮಯದಾಗ ನಿಮಗೇನು ಆಯ್ತಪ್ಪ ಹೇಳಿದಪ್ಪ, ಒಳ್ಳೆ ಮಾತು ಹೇಳಿದ್ರಪ್ಪ, ಆಯ್ತಪ್ಪ ಕಟ್ಸ್ಕೊಂಬಂದಪ್ಪ, ಎಲ್ಲ ನಂಗೆ ನಿವಾರಣೆ ಆಯ್ತಪ್ಪ. ನಮ್ಮ ಅಯ್ಯರ ಹತ್ರ ಪವರ್ ಇಲ್ಲ, ಶಕ್ತಿ ಇಲ್ಲ, ಅವಾಗಿತ್ತು, ಇವಾಗ ಇಲ್ಲ ಅಂತೇಳಿ ಒಂದು ವೇಳೆ ನೀನು ಅಂದುಕೊಳ್ತಾ ಇರ್ಬೋದು. ನೀನು ಓದಂಥ ಕಾರ್ಯ ಒಂದು ವೇಳೆ ಸೈತಾನನು ನಿನ್ನನ್ನು ಅವನ ಕಡೆಗೆ ಎಳೆದುಕೊಳ್ಳುವುದಕ್ಕಾಗಿ ಮಾಡಿರ್ಬೋದು. ಆದರೆ ಅವನು ನಿನ್ನನ್ನು ಎಲ್ಲಿಗೆ ನಡೆಸ್ತಾನೆ? ಕೊನೆಯದಾಗಿ ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ,
ಕೊಲ್ಲುವುದಕ್ಕೂ ನಾಶ ಮಾಡುವುದಕ್ಕೂ ಏನೆಲ್ಲದ ಮಾಡುವುದಕ್ಕೂ ಬರ್ತಾನೆ. ಕಳ್ಳ ಅವನು, ಕೊಲೆಗಾರ ಅವನು, ಪ್ರಾರಂಭದಿಂದ ಸುಳ್ಳುಗಾರ ಅವನು, ಮೋಸಗಾರ ಅವನು ಎಲ್ಲ ಬಲೆಗಳು ನಿನ್ನ ಯಾವ ರೀತಿಯಾಗಿ ಹೇಳಿದ್ರೆ ನೀನು ಬಲಿಗೆ ಬೀಳ್ತಿ ಎಂಬುದಾಗಿ ಎಲ್ಲ ಅವನಿಗೆ ಗೊತ್ತುಂಟು. ಆದಾಮ ಅವಳನ್ನೇ ಮೋಸ ಮಾಡಿದಂಥವನು ಅವನು. ನೀನು ಎಷ್ಟರ ಅಲ್ಲಿಯ ನೀವೆಲ್ಲರೂ ಎಷ್ಟರವರು? ಯಾರಿಗೆ? ಸೈತಾನನಿಗೆ. ಆದರೆ ಬಲವಾದಂಥ ವಿಶ್ವಾಸ ಇದ್ದವರು ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರೇಯರ್, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಇವರು ಪ್ರಾರ್ಥನೆಯಲ್ಲಿ ಸ್ಟ್ಯಾಂಡರ್ಡ್ ಆಗಿ ಲೈಫ್ ಆತ್ಮಿಕವಾಗಿರ್ತಕ್ಕಂಥ ಜೀವಿತ ಬಹಳ ಸ್ಟ್ರಾಂಗ್ ಆಗಿತ್ತು, ಆ ಸಮಯದಲ್ಲಿ ಸಮಸ್ಯೆ ಎನ್ನುವಂಥದ್ದು ಏನಾಯ್ತು? ಪ್ರಾರಂಭವಾಯಿತು. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, 8ನೇ ವಚನ ಓದ್ರಿ. ನಮ್ಮ ದೇವರಾದ ಯೆಹೋವ ಇದನ್ನು ತಿಳಿದ, ಅಲ್ಲಿಂದ ಹೋದ್ರಿ. ಇದನ್ನು ತಿಳಿದ ಇಸ್ರಾಯೇಲರು ಬಹಳವಾಗಿ ಭಯಪಟ್ಟು ಸಮುವೇಲನಿಗೆ, ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಫಿಲಿಸ್ಟಿಯರ ಕೈಯಿಂದ ತಪ್ಪಿಸಿ ರಕ್ಷಿಸುವ ಹಾಗೆ ನೀನು ನಮಗೋಸ್ಕರ ಆತನಿಗೆ ಮೊರೆಯಿಡು, ಸುಮ್ಮನಿರಬೇಡ ಅಂದರು. ಆಗ ಸಮುವೇಲನು ಹಾಲು ಕುಡಿಯುವ ಕುರಿಮರಿಯನ್ನ ತಂದು ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಿ ಇಸ್ರಾಯೇಲರಿಗೋಸ್ಕರ ಮೊರೆಯಿಡಲು ಆತನು ಸದುತ್ತರವನ್ನ ದಯಪಾಲಿಸಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಹಳ ಭಯಪಟ್ಟಿದ್ದಾರೆ. ಆ ಸಮಯದಲ್ಲಿ ಅವರೆಲ್ಲರೂ ಯಾರ ಬಳಿಗೆ ಬಂದರು? ಸಮುವೇಲನ ಬಳಿಗೆ ಬಂದರು. ಹಲ್ಲೆಲೂಯಾ. ಯಾರ ಬಳಿಗೆ ಬಂದ್ರಿ? ಸಮುವೇಲನ ಬಳಿಗೆ ಬಂದು ಬಹಳವಾಗಿ ಭಯಪಡ್ತಾ ಇದ್ದೇವೆ, ಫಿಲಿಸ್ಟಿಯರು ನಮ್ಮ ಮೇಲೆ ಮುಗ್ಗರಿಸಿ ಬೀಳಬೇಕು, ನಮ್ಮನ್ನು ಸಾಯಿಸಬೇಕು, ಎಲ್ಲ ಮಕ್ಕಳನ್ನು ಸಾಯಿಸಬೇಕು, ಕುಟುಂಬಗಳನ್ನ ಹಾಳು ಮಾಡಬೇಕು, ನಮ್ಮಲ್ಲಿ ನಾವು ದುಡಿದಿರ್ತಕ್ಕಂಥ ಹಣವನ್ನು ದೋಚ್ಕೊಳ್ಬೇಕಂತೇಳಿ ಹುನ್ನಾರ ಮಾಡಿದ್ದಾರೆ, ಅಟ್ಯಾಕ್ ಮಾಡ್ತಾರೆ ಅಂತೇಳಿ ಯಾರ ಬಳಿ ಹೇಳ್ಕೊಳ್ತಾ ಇದ್ರು ಅವ್ರ ಅಳಲನ್ನ? ಸಮುವೇಲ ಪ್ರವಾದಿಯ ಬಳಿ. ಪ್ರಿಯರಲ್ಲಿ ವಾಕ್ಯ ಹೇಳ್ತಾ ಇದೆ, ಸಮುವೇಲ ಅವರನ್ನ ಧಿಕ್ಕಾರ ಮಾಡಲಿಲ್ಲ, ಸಮುವೇಲ ಅವರನ್ನ ಹಿಂದಕ್ಕೆ ಹಾಕಲಿಲ್ಲ. ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತ ಹೇಳಂದ್ರೆ, ಸಮುವೇಲನು ಅವರ ಕಷ್ಟದಲ್ಲಿ ಸಹಾಯಕನಾಗಿ ನಿಂತ. ಹಲ್ಲೆಲೂಯಾ. ಒಂದು ವೇಳೆ ಸಮುವೇಲನ ಆವತ್ತಿನ ದಿವಸ ಯಜ್ಞ ಮಾಡಲಾರದೆ ಹೋಗಿದ್ರೆ, ಅವರ ಪರವಾಗಿ ಪ್ರಾರ್ಥನೆ ಮಾಡಲಾರದೆ ಹೋಗಿದ್ರೆ ಸದುತ್ತರ ಎನ್ನುವಂಥದ್ದು ಬರ್ತಾ ಇರಲಿಲ್ಲ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೆಂಗಿರ್ಬೇಕು? ದೈವ ಸೇವಕರು ಹೇಳಿದಂಥ ಮಾತು ಅದು. ಒಂದು ವೇಳೆ ತಪ್ಪಾದ ದೈವ ಸೇವಕರು, ಸುಳ್ಳು ಬೋಧಕರು ಅಂತೇಳಿ ಬರ್ತಾರೆ, ಅವ್ರ ಮಾತು ಕೇಳಬೇಡಿ. ಹಲ್ಲೆಲೂಯಾ. ಯೇಸುವಿನ ಹೆಸರನ್ನ ಹೇಳಿ ನಿಮ್ಮ ಮನೆಯನ್ನ ಲೂಟಿ ಮಾಡುವಂಥವ್ರು ಬರ್ತಾರೆ, ನಟನೆ ಮಾಡುವಂಥವ್ರು ಬರ್ತಾರೆ, ಅವರ ಮಾತನ್ನ ನೀವು ಕೇಳಬೇಡ್ರಿ. ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಇಲ್ಲಿ ಸಮುವೇಲ ಏನಂತ ಹೇಳ್ತಾ ಇದ್ದಾನೆ? ಯಾವಾಗ ಅವರು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡ ಮೇಲೆ ಏನಂತ ಹೇಳ್ತಾ ಇದ್ದಾನೆ? ಆಯ್ತು ಎಂಬುದಾಗಿ ಆತನ ಒಂದು ಯಜ್ಞ ಆಗಬೇಕು, ರಕ್ತ ಸುರಿಸಲ್ಪಡಬೇಕು, ದೇವರಿಗೆ ಶಮನ ಮಾಡ್ಬೇಕಂತೇಳಿ. ಏನಂತಾರೆ ಆಡು ಭಾಷೆಯಲ್ಲಿ? ಏನಂತಾರೆ ಆಡು ಭಾಷೆಯಲ್ಲಿ? ಏನಂತೀರಿ? ಮುಂದೆ ಮಾಡಿದವ್ರು ಹೇಳ್ರಿ, ನಮ್ಗೆ ಗೊತ್ತಿಲ್ಲ. ದೇವ್ರು ಮಾಡ್ಬೇಕು. ಎದಕ್ಕೆ ಮಾಡ್ಬೇಕಂತೀರಿ ದೇವ್ರನ್ನ? ಸಮಾಧಾನ ಮಾಡಕ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನ್ ಮಾಡಕ್ರಿ? ಸಮಾಧಾನ ಮಾಡಕ. ಕರೆಕ್ಟಾ? ಸಮಾಧಾನ, ದೇವ್ರಿಗೆ ಸಮಾಧಾನ ಮಾಡ್ಬೇಕಪ್ಪ, ಶಾಂತಿ ಮಾಡ್ಬೇಕು ದೇವರಿಗೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವ್ರು ಏನ್ ಮಾಡ್ತಾರೆ? ಯಜ್ಞವನ್ನ ಮಾಡ್ತಾರೆ. ಅದು ದೇವರೇ ಮೊದಲನೇದಾಗಿ ಹೇಳಿರ್ತಕ್ಕಂಥ ವಿಧಾನ. ಪ್ರಿಯರಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದಿ ಒಂದು ಕಾಲದಲ್ಲಿ ದೇವರು ಯಾವ ಒಂದು ವಿಷಯಗಳನ್ನ ಹೇಳಿದನೋ ಆ ವಿಷಯಗಳನ್ನ ಅವರು ಪರಿಪೂರ್ಣವಾಗಿ ಧರ್ಮಶಾಸ್ತ್ರವನ್ನ ಕೈಕೊಂಡವ್ರು ಏನ್ ಮಾಡ್ತಾ ಇದ್ರು? ನಡೀತಾ ಇದ್ರು. ಪಾಪ ಮಾಡಿದ್ರೆ, ತಪ್ಪು ಮಾಡಿದ್ರೆ ಅವ್ರು ಏನ್ ಮಾಡ್ಬೇಕಾಗಿತ್ತು? ಬಲಿಯನ್ನ ಕೊಡಬೇಕಾಗಿತ್ತು. ಕುರಿಯನ್ನಾಗಲಿ, ಎತ್ತನ್ನಾಗಲಿ, ಪಾರಿವಾಳಗಳನ್ನಾಗಲಿ, ಬೆಳವನ್ನಾಗಲಿ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅವ್ರು ಏನ್ ಮಾಡ್ಬೇಕಾಗಿತ್ತು? ದೇವರಿಗೆ ಯಜ್ಞವನ್ನ ವರ್ಷಕ್ಕೆ ಒಂದು ಸಾರಿ
ಕೊಡಬೇಕಾಗಿತ್ತು. ಅದರ ಪರವಾಗಿ ಯಾರು ಯಜ್ಞ ಮಾಡ್ತಾ ಇದ್ರು ಅವರು ತೆಗೆದುಕೊಂಡು ಬರಬೇಕು. ಅಲ್ಲಿರ್ತಕ್ಕಂಥ ದೈವ ಸೇವಕರು ಏನು ಮಾಡ್ತಾ ಇದ್ರು, ಯಜ್ಞ ಮಾಡ್ತಾ ಇದ್ರು. ಅವಾಗ 1 ವರ್ಷ ಮುಗಿತಾ ಆಯ್ತು, 1 ವರ್ಷದ ಪಾಪ ಎಲ್ಲ ಎದ್ರ ಮೇಲೆ ಹೋದ್ವು, ಆ ಕುರಿ ಮೇಲೆ, ಬೆಳವಿನ ಮೇಲೆ, ಪಾರಿವಾಳದ ಮೇಲೆ, ಎತ್ತಿನ ಮೇಲೆ ಹೋಗ್ಬಿಟ್ಟು ಆಯ್ತು, ಇವ್ರು ಪರಿಶುದ್ಧರಾಗ್ಬಿಟ್ರು. ಅಲ್ಲಿಯ ವರ್ಷಕ್ಕೊಂದ್ಸರಿ ಮುಳುಗೋ ಕಾರ್ಯಕ್ರಮ ಇತ್ತಲ್ಲ, ಅದರಂಗೆ ಅಲ್ಲಿಯ ಪ್ರೈಸ್ ಹೇಳೋದು ಅರ್ಥ ಆಗಲಿಲ್ಲ ನಾನು. ಅಲ್ಲಿಯ ಮುಳುಗ್ತಾರಲ್ರಿ ವರ್ಷಕ್ಕೊಂದ್ಸರಿ, ಅದ್ರಂಗೆ ಇವ್ರು ಏನು ಮಾಡ್ತಾ ಇದ್ರು, ಕಟ್ ಮಾಡ್ತಾ ಇದ್ರು ವರ್ಷಕ್ಕೊಂದ್ಸರಿ. ಪಾಪ ತೊಳೆಯಲ್ಪಡಬೇಕಂತೇಳಿ ದೇವ್ರು ಹೇಳಿರುವಂಥ ಮಾರ್ಗನೇ ಅದು. ಅಲ್ಲಿಯ ಯಾವಾಗ ರಕ್ತ ಸುರಿಸಲ್ಪಡ್ತೋ, ಯಾವಾಗ ದೈವ ಸೇವಕರು ಅವರ ಪರವಾಗಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವ್ರು ಏನು ಮಾಡಿದಂತೆ ಅವರನ್ನ ಕಾಪಾಡಿದ. ಯಾರ ಕೈಯಿಂದ? ಫಿಲಿಸ್ಟಿಯರ ಕೈಯಿಂದ. ಎಲ್ಲರೂ ಚಪ್ಪಾಳೆ ಹೊಡೆದು ದೇವ್ರನ್ನ ಮಹಿಮೆಪಡಿಸೋಣ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ 10ನೇ ವಚನ ಓದ್ತಿರು ಒಂದ್ಸಾರಿ. ಹೇಗೆಂದರೆ ಸಮುವೇಲನು ಯಜ್ಞವನ್ನು ಅರ್ಪಿಸುವ ವೇಳೆಯಲ್ಲಿ ಫಿಲಿಸ್ಟಿಯರು ಯುದ್ಧಕ್ಕೋಸ್ಕರ ಸಮೀಪಿಸಲಾಗಿ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ಇಸ್ರಾಯೇಲರನ್ನು ಏನ್ ಮಾಡಬೇಕು, ಸಾಯಿಸಬೇಕು, ನಾಶ ಮಾಡ್ಬೇಕಂತೇಳಿ ಸಮೀಪಿಸುತ್ತಿರುವಾಗಲೇ ಅದೇ ಸಮಯದಲ್ಲಿ ಸಮುವೇಲನ ಯಜ್ಞ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಯೆಹೋವನು ದೊಡ್ಡ ಗುಡುಗಿನಿಂದ ಅವರನ್ನ ಕಳವಳಗೊಳಿಸಿ ಇಸ್ರಾಯೇಲರಿಗೆ ಸೋತು ಓಡಿ ಹೋಗುವಂತೆ ಮಾಡಿದನು. ಇಸ್ರಾಯೇಲರಾದರೂ ಮಿಚ್ಚೆಯಿಂದ ಹೊರಟು ಹಿಂದಟ್ಟಿ ಬೇತ್ಕರಿನ ತಗ್ಗಿನವರೆಗೂ ಅವರನ್ನ ಹತ ಮಾಡಿದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ದೇವರು ತನ್ನ ಮಕ್ಕಳ ಪರವಾಗಿ ಯಾವಾಗಲೂ ಕೂಡ ಇರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಗುಡುಗು ವಾಕ್ಯ ಹೇಳುತ್ತೆ, ದೇವರು ನಡೆಯುವಾಗ ಏನಾಗುತ್ತಂತೆ, ಗುಡುಗು ಆಗುತ್ತಂತೆ. ಗುಡುಗುತ್ತಲ್ರಿ, ಗುಡುಗು, ಮಿಂಚು, ಸಿಡಿಲುಗಳು ಯಾವಾಗ ದೇವರು ನಡೆಯುವಂತ ಸಮಯದಲ್ಲಿ, ದೇವರು ಯಾವಾಗ ತನ್ನ ಮಕ್ಕಳಿಗೆ ಸಮಸ್ಯೆ ಬಂದಿರುತ್ತೋ ಆ ಸಮಸ್ಯೆಯಲ್ಲಿ ಆತನ ಪ್ರಕೃತಿಯನ್ನು ಬಳಸಿಕೊಂಡು ಏನ್ ಮಾಡ್ತಾನೆ, ಉತ್ತರವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾವಾಗ ಯಜ್ಞ ಆಯ್ತೋ, ಯಾವಾಗ ಪ್ರಾರ್ಥನೆ ಮಾಡಿದ್ರು, ಮಾಡಿದ ತಕ್ಷಣ ಅವರು ಸಮೀಪಿಸ್ತಾ ಇದ್ರು, ಆಯ್ತು ಇನ್ನೇನು ಅವ್ರನ್ನ ಹತ ಮಾಡ್ಬೇಕು ಅನ್ನೋದ್ರೊಳಗಡೆ ದೇವರು ದೊಡ್ಡದಾಗಿರ್ತಕ್ಕಂಥ ಗುಡುಗನ್ನ ಗುಡುಗಿಸಿದರು. ಹಲ್ಲೆಲೂಯಾ. ಯಾವಾಗ ಗುಡುಗು ಬಂದಂತ ಸಮಯದಲ್ಲಿ ಆ ಎಲ್ಲ ಫಿಲಿಸ್ಟಿಯರು ಕಳವಳಗೊಂಡಂತ ಸಮಯದಲ್ಲಿ ಇಸ್ರಾಯೇಲರು ಅವರ ಮೇಲೆ ಬಿದ್ದು ಅವ್ರನ್ನ ಏನ್ ಮಾಡಿದ್ರು, ಹತ ಮಾಡಿದ್ರು, ಸಂಹಾರ ಮಾಡಿದ್ರು. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಅವರು ಅಪಜಯಕ್ಕೆ ಗುರಿ ಆದ್ರಂತೆ, ಇಸ್ರಾಯೇಲರು ಜಯವನ್ನ ಹೊಂದಿಕೊಂಡ್ರು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ನಂಬಿದಂತ ದೇವರು ನಿನ್ನನ್ನ ಕೈ ಬಿಡೋದಿಲ್ಲ, ನಿನಗೆ ಸಹಾಯಕನಾಗಿ ಆತನು ಇರುವಾತನಾಗಿದ್ದಾನೆ. ಕಂಟಿನ್ಯೂ ಒರೆಸೋದ್ರಿ. ಅನಂತರ ಸಮುವೇಲನು ಮಿಚ್ಪೆಗೂ ಒಂದು ಕಲ್ಲನ್ನ ನಿಲ್ಲಿಸಿ ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದನೆಂದು ಹೇಳಿ ಅದಕ್ಕೆ ಎಬಿನೇಜರ್ ಎಂದು ಹೆಸರಿಟ್ಟರು. ಫಿಲಿಸ್ಟಿಯರು ಬಹಳವಾಗಿ ತಗ್ಗಿಸಲ್ಪಟ್ಟದರಿಂದ ತಿರುಗಿ ಇಸ್ರಾಯೇಲರ ಪ್ರಾಂತದೊಳಗೆ ಬರಲೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ನಿನ್ನ ಪರವಾಗಿ ಜೋಕ್ಯ ಮಾಡಿಕೊಳ್ತಾನೆ, ನಿನ್ನ ಪರವಾಗಿ ಆತನು ನಿಲ್ಲುತ್ತಾನೆ, ನಿನಗೆ ಸಹಾಯ ಮಾಡುವುದಕ್ಕಾಗಿ ಆತನ ಪ್ರಕೃತಿಯನ್ನ ಬಳಸಿಕೊಳ್ಳುವ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬಾದರ್ಲಿಯಲ್ಲಿ ಮೃತ್ಯುಂಜಯ ಮಠದಲ್ಲಿ ಮೇಲ್ಗಡೆ ಟವರ್ ನಿರ್ಮಾಣ ಛತ್ತಿಂದು ಹಾಕುವಂತ ಸಮಯದಲ್ಲಿ ಕೆಳಗಡೆ 2ನೇ ಆಫ್ಟರ್ಂದು ಮನೆ ಛತ್ತು ಹಾಕುವಂತ ಸಮಯದಲ್ಲಿ ದೊಡ್ಡದಾಗಿರ್ತಕ್ಕಂಥ ಅದ್ಭುತ ಏನ್ರಿ, ಯಾರಾದ್ರು ನೆನಪು ಮಾಡ್ತೀರಿದ? 2ನೇ ಛತ್ತು 3ನೇ ಛತ್ತು ಮಳೆ. ಎಂತಹ ಮಳೆ! ಇವತ್ತೆಲ್ಲ ಮಳೆ ಬರ್ತಾ ಇದೆ, ಬೆಳಗ್ಗೆ ಎಲ್ಲ ಮಳೆ ಬರ್ತಾ ಇದೆ. ನಾವು ಮೊದಲೇ ಏನ್ ಮಾಡಿಬಿಟ್ಟಿದೀವಿ, ಅಡ್ವಾನ್ಸ್ ಆಗಿ ಹೇಳಿಬಿಟ್ಟಿದೀವಿ. ದೇವರು ಯಾವ ರೀತಿಯಾಗಿ ಸಹಾಯ ಮಾಡಿದನಂದ್ರೆ, ಅಲ್ಲಿರುವಂತ ಎಲ್ಲಾ ಜನರು ಮೂಕ ವಿಸ್ಮಿತರಾಗಬೇಕು. ಏನಪ್ಪ ಮಳೆ ಬರ್ತಾ ಇದೆ, ಛತ್ತೇನಾಗುತ್ತೆ, ಕೆಡುತ್ತೆ. ಮಳೆ ಖಂಡಿತವಾಗಿ ಬರುತ್ತೆ. ಅದನ್ನ ಕೆಲಸ ಮಾಡೋದಕ್ಕೆ ಬಂದಿರುವಂತವ್ರು ಹೇಳ್ತಾ ಇದ್ದಾರೆ, ಹೆಂಗಾದ್ರೂ ಮಳೆ ಏನ್ ಮಾಡುತ್ತೆ, ಅಡ್ಡಿ ಆಗುತ್ತೆ, ಮಳೆ ಬರಲಾರ್ದು ನಿಲ್ಸೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಅವ್ರಿಗೆ ಗೊತ್ತಿಲ್ಲ ಮಳೆ ಯಾರು ಬರೆಸ್ತಾರಂತೇಳಿ.
ಹಲ್ಲೆಲೂಯಾ ಹಲ್ಲೆಲೂಯಾ. ಅವ್ರಿಗೆ ಗೊತ್ತಿಲ್ಲ ಮಳೆ ಹೆಂಗ್ ಬರುತ್ತಂತೇಳಿ. ಹಲ್ಲೆಲೂಯಾ. ಅವ್ರಿಗೆ ಗೊತ್ತಿಲ್ಲ ಪ್ರಾರ್ಥನೆ ಮಾಡಿದಾಗ ದೇವರು ತನ್ನ ಮಕ್ಕಳ ಪರವಾಗಿ ಇದ್ದು ಆಗುವಂತ ಹಾನಿಯನ್ನ ತಡಿತಾನೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಮೇಲೆ ಹೋಗಿ ಪ್ರಾರ್ಥನೆ ಮಾಡಲಾಗಿ, ಅಪ್ಪವರು ಪ್ರಾರ್ಥನೆ ಮಾಡಲಾಗಿ ಅದ್ಭುತವಾಗಿ ದೇವರು ಏನ್ ಮಾಡಿದ್ರಿ, ಮಳೆ ಬರದ ಹಾಗೆ ಕಾರ್ಯ ಮಾಡಿದ್ರು. ಅಲ್ಲೆಲ್ಲ ನೋಡ್ತಾ ಇದ್ರು, ಮೇಲ್ಗಡೆ ಎಲ್ಲ ಮೋಡ ಇದೆ, ಬೆಳಗಿನವರೆಗೂ ಮಳೆ ಬಂದಿದೆ. ಮತ್ತೆ ಹೇಳ್ತಾರೆ ಮೊಬೈಲ್ ನೋಡಿ, ಇನ್ನ 3-4 ದಿವಸವರೆಗೆ ತುಫಾನ್ ಐತೆ ಅಂತೇಳಿ. ಅಲ್ಲೆಲ್ಲ ಏನಂತಾರೆ, ತುಫಾನ್ ಐತಿ ಅಂತೇಳಿ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ ನಾವು ಯಾರಿಗೆ ಬೇಡ್ಕೊಂಡು ಎಂಬುದು ಗೊತ್ತಿಲ್ಲ, ಯಾರಿಗೆ ಫೋನ್ ಮಾಡಿವ ಅಂತ ಗೊತ್ತಿಲ್ಲ ಅವ್ರಿಗೆ. ಅಲ್ಲೆಲ್ಲ ಅವ್ರು ಅಲ್ಕೊಂಡಾರೆ ಏನಂತೇಳಿ, ಹಂಗ ಮಾಡಿ ಮಳೆ ಬರುತ್ತಾ ಅಯ್ಯರದ ಕೆಡುತ್ತಾ ನಾವು ನೋಡ್ಬೇಕಂತೇಳಿ. ಅಲ್ಲಿ ಕೆಲವೊಬ್ರು, ಎಲ್ರಲ್ಲ ಹಲ್ಲೆಲೂಯಾ, ಹೆಂಗಾದ್ರೂ ಮಾಡಿ ಕೆಡುತ್ತ ನಾವು ನೋಡ್ಬೇಕಂತೇಳಿ ನಾವು ಅದ್ರ ಸಲ ಏಸಪ್ಪ ಫೋನ್ ಮಾಡ್ಬಿಟ್ಟು, ಸಾರಿ ಹೇಳೋಡ ಸ್ವಲ್ಪ ಹೊತ್ತು ತಡಿ, ನೀನು ಕಾರ್ಯ ಮಾಡ್ತಿ. ಮತ್ತೆ ದೇವರು ಹೆಂಗ ತಡದಂದ್ರೆ, ಛತ್ತ ಹಾಕಿದ ಮೇಲೆ ನೆಕ್ಸ್ಟ್ ದಿವಸ ಛತ್ತಿಗೆ ಉಪ್ಪು ನೀರು ಬಿಡಬಾರ್ದಲ್ಲ, ಆತನೇ ಸಿಹಿ ನೀರನ್ನು ಕೊಟ್ಟ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಹಾಕಿದ್ರೆ ಎರಡು ಸಂದರ್ಭದಲ್ಲಿ ಕೂಡ ಸೇಮ್ ನಾಗರಾಜ್ ಅವರು ಕೂಡ ಸಾಕ್ಷಿಯಾಗಿ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಮಾಡುವಂತ ಕಾರ್ಯ ಪ್ರಿಯರೇ, ಅದು ವರ್ಣಿಸಲು ಅಸಾಧ್ಯ. ನಾವು ಆಗಲ್ಲ ಅನ್ನುವುದನ್ನು ದೇವರು ನಮ್ಮ ಮೂಲಕವಾಗಿ ಪ್ರಕೃತಿಯನ್ನ ಬಳಸಿಕೊಂಡು ಏನ್ ಮಾಡ್ತಾನೆ, ಕಾರ್ಯ ಮಾಡ್ತಾನೆ. ಸತ್ಯವೇದ ಹೇಳ್ತಾ ಇದೆ, ಇಲ್ಲಿಯವರೆಗೂ ನಮಗೆ ದೇವರು ಸಹಾಯ ಮಾಡಿದ್ದರಿಂದ ಒಂದು ಕಲ್ಲನ್ನ ನೆಟ್ಟರು, ಆವತ್ತಿನ ದಿನದಿಂದ ಶತ್ರುಗಳು ಅವರ ಮೇಲೆ ಬರಲೇ ಇಲ್ಲ, ಸಮುವೇಲನ ಜೀವದಿಂದ ಇರುವಂತ ಪರ್ಯಂತದವರೆಗೆ ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಕಾರಣ ಅವರಿಗೆ ಸಹಾಯ ಎಲ್ಲಿಂದ ಬರ್ತಾ ಇದೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ. ಹಲ್ಲೆಲೂಯಾ. ಕಷ್ಟದ ಮಧ್ಯದಲ್ಲಿ, ನಷ್ಟದ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ದೇವರನ್ನ ನೀನು ಕೇಳುವುದೇ ಆದರೆ ದೇವರು ಸಹಾಯ ಮಾಡ್ತಾನೆ ಹೆಂಗೆಂಬುದಾಗಿ ನಿನಗೆ ಗೊತ್ತಾಗಲಾರದ ರೀತಿಯಲ್ಲಿ. ಹೀಗೆ ಜಾರ್ಜ್ ಮುಲ್ಲರ್ ಅಂತೇಳಿ ಪ್ರಿಯರೇ, ದೊಡ್ಡ ಒಂದು ಸೇವೆಗೋಸ್ಕರವಾಗಿ ತಮ್ಮ ಜೀವಿತವನ್ನೇ ಮುಡುಪಾಗಿಟ್ಟಂಥವ್ರು, ಅನಾಥಾಶ್ರಮಗಳನ್ನು ಕಟ್ಟಿಕೊಂಡು ನಡೆಸಿಕೊಂಡು ಅನೇಕ ಮಕ್ಕಳನ್ನು ದೇವರ ಕಡೆಗೆ ನಡೆಸಿದಂಥವ್ರು. ಒಂದು ಸಾರಿ ಅವರ ಜೀವಿತದಲ್ಲಿ ಎಂತಹ ಸಮಸ್ಯೆ ಬರುತ್ತಂದರೆ, ಅನಾಥಾಶ್ರಮ ಕಟ್ಕೊಂಡಿದ್ದಾರೆ, ಮಕ್ಕಳಿಗೆ ಊಟ ಇರದಂಥ ಸ್ಥಿತಿ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ಹಲ್ಲೆಲೂಯಾ. ಎಲ್ಲ ಏನಾಗ್ಬಿಟ್ಟಿದೆ, ಖಾಲಿ ಆಗಿಬಿಟ್ಟಿದೆ. ಮಧ್ಯಾಹ್ನ ಊಟ ಎಲ್ಲ ಖಾಲಿ ಆಗಿಬಿಟ್ಟಿದೆ, ರಾತ್ರಿಗೆ ಊಟ ಅಡಿಗೆ ಎಲ್ಲವೇ ಇಲ್ಲ. ಹಲ್ಲೆಲೂಯಾ. ಆ ಸಮಯದಲ್ಲಿ ಅವರ ಕೈ ಕೆಳಗಡೆ ಅಟೆಂಡರ್ ಇರುವಂಥವ್ರು ಬಂದು ಹೇಳ್ತಾ ಇದ್ದಾರೆ, ಅಪ್ಪ ಎಲ್ಲ ಅಕ್ಕಿ ಖಾಲಿ ಆಯಿತು, ಬೇಳೆ ಖಾಲಿ ಆಯಿತು, ಅದು ಖಾಲಿ ಆಯಿತು, ಇದು ಖಾಲಿ ಆಯಿತು, ಎಲ್ಲ ಖಾಲಿ ಆಗಿಬಿಟ್ಟಿದೆ, ಊಟನೇ ಇಲ್ಲ. ಇವತ್ತಿನ ದಿವಸ ನಾವು ಹೆಂಗಿರಬೇಕು, ಉಪವಾಸವಾಗಿಯೇ ಇರಬೇಕಂತೇಳಿ. ಉಪವಾಸ ನಮ್ಮನ್ನು ದೇವರು ಇರಿಸಲ್ಲ, ದೇವರು ಸಹಾಯ ಮಾಡ್ತಾನಂತೇಳಿ ಜಾರ್ಜ್ ಮುಲ್ಲರ್ ಅಯ್ಯವರು ಏನು ಮಾಡಿದ್ದಾರೆ, ತಮ್ಮ ಕೋಣೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ. ಆಕಾಶ ಮಹಾಕಾಶಗಳನ್ನು ಉಂಟು ಮಾಡಿದಂತ ದೇವರು ನೀನು ಸಹಾಯ ಮಾಡುತ್ತೀನಿ ಎಂಬುದಾಗಿ ಹೇಳಿದ್ದೀಯಲ್ಲಪ್ಪ ಎಂಬುದಾಗಿ ಮೊಣಕಾಲೂರಿ ತನ್ನ ಒಂದು ಕೋಣೆಗೆ ಹೋಗಿ ಏನು ಮಾಡ್ತಾ ಇದ್ದಾರೆ, ಅಯ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಅಲ್ಲಿ ಒಂದು ಕಾರ್ಯ ಆಗ್ತಾ ಇದೆ ಪ್ರಿಯರೇ. ಏನು ಕಾರ್ಯ ಆಗ್ತಾ ಇದೆ ಅಂತಂದರೆ, ಪ್ರಾರ್ಥನೆಗೋಸ್ಕರವಾಗಿ ಅಯ್ಯರು ಹೋಗಿದ್ದಾರೆ, ಸಮಯ ಆಗ್ಬಿಡ್ತು, ಮಕ್ಕಳೆಲ್ಲರೂ ಭಾಳ ಹಸಿವುಗೊಂಡಿದ್ದಾರೆ, ಗೆಸ್ಟ್ಗಳು ಬಂದಂಥವ್ರು ಭಾಳ ಹಸಿವುಗೊಂಡಿದ್ದಾರೆ. ಆ ಒಂದು ಸಮಯದಲ್ಲಿ ಅಯ್ಯರು ಬರೋದ್ರೊಳಗಡೆ ಆಗಿ ಎಲ್ಲರ ಪ್ಲೇಟಲ್ಲಿ ಏನಾಗಿದೆ, ಊಟ ತುಂಬಿಕೊಂಡಿದೆ. ಹಲ್ಲೆಲೂಯಾ. ಅಯ್ಯರು ಎದ್ದು ಬರೋದ್ರೊಳಗಡೆ ಆಗಿ ಎಲ್ಲರ ಪ್ಲೇಟಲ್ಲಿ ಏನಾಗಿದೆ, ಊಟ ತುಂಬಿಕೊಂಡಿದೆ. ಅಲ್ಲಿ ಆಗಿರುವಂಥದ್ದು ಇಷ್ಟೇ. ಇಲ್ಲಿ ಅಯ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಮೀಟಿಂಗ್ ಫಂಕ್ಷನ್ ಇತ್ತು. ಅಲ್ಲಿ ಏನಿತ್ತು, ಫಂಕ್ಷನ್ ಇತ್ತು. ಆದರೆ ಅತಿಥಿಗಳು ಬರದ ಕಾರಣಕ್ಕಾಗಿ ಆ ಫಂಕ್ಷನ್ ಅಂತ ಏನು ಮಾಡಿದ್ರು, ರದ್ದು ಮಾಡಿದ್ರು. ಅಡಿಗೆ ಮಾಡಿಸ್ಬಿಟ್ರ. ಏನು ಮಾಡಿಸ್ಬಿಟ್ರ, ಅಡಿಗೆ ಮಾಡಿಸ್ಬಿಟ್ರ. ಮಾಡಿಸಿದಂಥ ಸಮಯದಲ್ಲಿ ಆ ಒಂದು ಫಂಕ್ಷನ್ಗೆ ಯಾರೂ ಕೂಡ ಬರಲಾರ್ದಂಥ ಸ್ಥಿತಿಯಲ್ಲಿ ದೇವರು ಅವರಿಗೆ ಒಂದು ಪ್ರೇರೇಪಣೆ ಮಾಡಿ, ಅಯ್ಯೋ ಇಲ್ಲಿ ಜಾರ್ಜ್ ಮುಲ್ಲರ್ ಅವ್ರದ್ದು ಏನಿದೆ, ಅನಾಥಾಶ್ರಮ ಇದೆ, ಅಲ್ಲಿಗೆ ಏನು ಮಾಡೋಣ, ಕಳಿಸೋಣ ಅಂತೇಳಿ ಒಳ್ಳೆಯ ಮೃಷ್ಟಾನ್ನ ಭೋಜನ. ಹಲ್ಲೆಲೂಯಾ. ಎಂಥ ಭೋಜನ ರೀ ಅದು, ಮೃಷ್ಟಾನ್ನ ಭೋಜನವನ್ನು ದೇವರು ಎಲ್ಲಿ ಒದಗಿಸಿಕೊಟ್ರಿ, ಆ ಮಕ್ಕಳಿಗೆ ಪ್ರಿಯರೇ.
ಪ್ರಿಯರೇ. ದೇವ್ರ ಹತ್ರ ಬೇಡಿದ್ದು ಯಾವುದು ಕೂಡ ನಿಷ್ಫಲ ಆಗೋದಿಲ್ಲ ಪ್ರಿಯರೇ. ದೇವರು ನಮ್ಮ ಸಹಾಯಕನಾಗಿದ್ದಾನೆ. ಆತನ ಹತ್ರ ಬೇಡೋದೇ ಆದರೆ ಖಂಡಿತವಾಗಿ ಆತನ ಅನುಗ್ರಹ ಮಾಡುವಂತ ದೇವರಾಗಿದ್ದಾನೆ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಬೇಡುವಂಥದ್ದನ್ನು ಕಲಿಬೇಕು, ಮನುಷ್ಯರ ಹತ್ರ ಅಲ್ಲ, ದೇವರ ಹತ್ರ. ನಿಮ್ಮ ಮೊಣಕಾಲನ್ನು ಬಾಗಿಸ್ರಿ, ಶಿರವನ್ನ ಬಾಗಿಸಿ ದೇವರ ಹತ್ರ ಕೇಳ್ರಿ. ದೇವರು ಎಂದಿಗೂ ಕೂಡ ನಿಮ್ಮನ್ನು ಏನ್ ಮಾಡಲ್ಲ, ನಿಷ್ಫಲ ಮಾಡೋದಿಲ್ಲ ಪ್ರಿಯರೇ. ಹೀಗೆ ಒಂದು ಸಾರಿ ಏನಾಗ್ತಾ ಇದೆ ಅಂದ್ರೆ, ಇಡೀ ಪ್ರಪಂಚದಲ್ಲಿ ದೊಡ್ಡದಾಗಿರ್ತಕ್ಕಂಥ ಡಾಕ್ಟರ್, ಡಾಕ್ಟರ್ ಅಂದ್ರೆ ಮತ್ತೆ ಮರದಕ್ಕಿಂತ ಹೈಟ್ ಅದೇನ ಅಂತೇಳಿ ಅನ್ಕೊಂಡ್ರೆ ಏನ್ರಿ ದೊಡ್ಡ ಡಾಕ್ಟರ್ ಅಂತೇಳಿ ಅಂತಿರ್ತೀರಲ್ಲ ನೀವು. ಅಂದ್ರೆ ಏನರ್ಥ, ಎಲ್ಲ ಗೊತ್ತಾದತ್ಗ ಅಥವಾ ಗೊತ್ತಿರ್ಲಾರ್ದು ಯಾವುದಿಲ್ಲ. ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಂದ್ರೆ, ಇಡೀ ಪ್ರಪಂಚದಲ್ಲಿ ಒಬ್ಬ ಆತ ಬ್ರೈನ್ ಸ್ಪೆಷಲಿಸ್ಟ್ ಅಂತೆ. ಅಲ್ಲಿ ಹೇಳೋದರ್ಥ ಆಗ್ತಾ ಇದೀನ. ಆ ಸಮಯದಲ್ಲಿ ಆತನ ಏನ್ ಮಾಡ್ತಾ ಇದ್ದಾನಂದ್ರೆ, ವಿಮಾನ ಹತ್ತಿ ಹೋಗ್ತಾ ಇದ್ದಾನೆ ಒಂದು ಪ್ರಾಂತಕ್ಕೆ ಕೆಲಸದ ನಿಮಿತ್ತವಾಗಿ. ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಘಟನೆ ನಡೀತಾ ಇದೆ. ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಆ ವಿಮಾನಕ್ಕೆ ಪ್ರಾಬ್ಲಮ್ ಆಗಿ ಆತ ಮುಟ್ಟಬೇಕಾದ ಸ್ಥಳಕ್ಕಿಂತ ಮುಂಚಿತವಾಗಿ ಆತನ ಏನು ಮಾಡಬೇಕಾಯ್ತು, ಲ್ಯಾಂಡ್ ಅಂದರೆ ಟೇಕ್ ಆಫ್ ಆಗಿ ಅದು ಫ್ಲೈಟ್ ಲ್ಯಾಂಡ್ ಆಗಿ ಬೇರೆ ಒಂದು ಸ್ಥಳದಲ್ಲಿ ಇಳಿಬೇಕಾಯಿತು. ನನ್ನ ಹತ್ರ ಏನು ಹಣ ಇಲ್ಲ ಅಂತೇಳಿ ಒಂದು ಕಾರನ್ನು ಬುಕ್ ಮಾಡಿ ಏನು ಮಾಡ್ತಾ ಇದ್ದಾನೆ ಆ ವೈದ್ಯ, ಆ ಡಾಕ್ಟ್ರ್ ಏನು ಮಾಡ್ತಾ ಇದ್ದಾನೆ, ಕಾರನ್ನು ಬುಕ್ ಮಾಡಿ ಏನು ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ ಪ್ರೇರಿ ತಾನು ಹೋಗಬೇಕಾಗಿರ್ತಕ್ಕಂಥ ಕೆಲಸಕ್ಕೆ, ಸ್ಥಳಕ್ಕೆ. ಹಲ್ಲೆಲೂಯಾ. ಹೋಗ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ಸಡನ್ ಆಗಿ ಆ ಕಾರು ಕೂಡ ಏನು ಮಾಡಿಬಿಡ್ತು, ಕೈ ಕೊಟ್ಬಿಡ್ತು. ಎಲ್ಲಿ ಏನು ಮಾಡುತ್ತೆ, ಕಾರು ಕೈ ಕೊಟ್ಬಿಡ್ತು. ಏನಪ್ಪ ಇದು ಅಂತೇಳಿ ಅನ್ಕೊಂಡು ಆ ಡ್ರೈವರ್ ನೋಡ್ತಾ ಇದ್ದಾನೆ, ಏನು ಗೊತ್ತಾಗ್ತಾ ಇಲ್ಲ ಡ್ರೈವರ್ಗೆ. ಆ ಸಮಯದಲ್ಲಿ ಆ ಕಾರ್ ಎಲ್ಲಿ ಕೈ ಕೊಟ್ಟಿದೆಯೋ ಅಲ್ಲಿ ಒಂದು ಮನೆ ಇದೆ ಪ್ರಿಯರೇ. ಅಲ್ಲಿ ಏನಿದೆ, ಅಲ್ಲಿ ಒಂದು ಮನೆ ಇದೆ. ಆ ಮನೆಯಲ್ಲಿ ಲೈಟ್ ಗೀಟ್ ಎಲ್ಲ ಹಾಕಿದಂಥ ಕಾರಣಕ್ಕಾಗಿ ಒಳ್ಳೆ ಚೆನ್ನಾಗಿ ಸಿಸ್ಟಮೆಟಿಕ್ ಐತೆ ಅಂತೇಳಿ ತಿಳಿದುಕೊಂಡಿರ್ತಕ್ಕಂಥ ಡ್ರೈವರು, ಸರ್ ಇಲ್ಲಿ ಇದ್ರೊಳಗಡೆ ಯಾಕೆ ಕೂಡ್ತೀರಿ, ನೀವು ಹೋಗಿ ಆ ಒಂದು ಮನೆಯಲ್ಲಿ ನೀವು ರೆಸ್ಟ್ ಮಾಡಿರಿ, ನಾನು ಅವ್ರನ್ನ ಕೇಳ್ಕೊತೀನಿ ಅಂತೇಳಿ ಹೇಳಿ ಆ ಮನೆ ಹತ್ರ ಹೋಗಿ ಏನು ಮಾಡ್ತಾನೆ ರೀ, ಕೇಳ್ತಾನೆ. ಇಲ್ಲ ರೀ, ಈ ಥರ ನಾವು ಮುಂದಿನ ಊರಿಗೆ ಹೋಗಬೇಕಾಗಿತ್ತು, ನಾವು ಗಾಡಿ ರಿಪೇರಿ ಬಂದ ಕಾರಣಕ್ಕಾಗಿ ನಾವು ಸ್ಟಾಪ್ ಮಾಡಿದ್ದೀವಿ, ಅದ್ರ ಸಲುವಾಗಿ ಇವರು ಇಂಥವ್ರು ಅಂತೇಳಿ ಹೇಳಿ ಏನು ಮಾಡಿದ್ರಿ, ಆ ಒಂದು ಮನೆಯಲ್ಲಿ ಅವ್ರನ್ನ ಬಿಟ್ಟರು ಬೇರೆ. ಹಲ್ಲೆಲೂಯಾ. ಎಲ್ಲ ಮಾಹಿತಿ ಹೇಳಲ್ಲ, ಏನು ಮಾಡ್ತಾರೆ, ನಮ್ಮ ಸಾರ್ ಬಂದಿದ್ದಾರೆ ಇಂಥವ್ರು ಅಂತೇಳಿ ಏನು ಮಾಡಿದರು, ಬಿಟ್ಟರು. ಅವರು ಕೂಡ ಆದರಣೆಯಿಂದ ಏನು ಮಾಡಿದರು, ಅವ್ರನ್ನ ಆಹ್ವಾನ ಮಾಡಿ ಸತ್ಕಾರ ಮಾಡಿದರು ಪ್ರೇರೆ. ಆ ಸಮಯದಲ್ಲಿ ಏನಾಗ್ತಾ ಇದೆ ಅಂದರೆ, ಯಾವಾಗ ಆ ಡಾಕ್ಟ್ರು ಒಳಗಡೆ ಹೋದಂಥ ಸಮಯದಿಂದ ಭಾಳ ಆತಿಥ್ಯವನ್ನು ಮಾಡ್ತಾ ಇದ್ದಾರೆ ಆ ದಂಪತಿಗಳು. ಏನು ಮಾಡ್ತಾ ಇದ್ದಾರೆ, ಆತಿಥ್ಯ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ದೇವರನ್ನು ನಂಬಿದಂಥ ಮಕ್ಕಳು ಪ್ರೇರೆ. ಕಾಲಿಗೆ ನೀರು ಕೊಟ್ಟರು, ಕುಡಿಯೋದಕ್ಕೆ ನೀರು ಕೊಟ್ಟರು, ಕಾಫಿ ಗೀಫಿ ಎಲ್ಲ ಮಾಡಿರ್ತಾ ಇದ್ದಾರೆ. ಆದರೆ ಮಾಡುವಂಥ ಸಮಯದಲ್ಲೆಲ್ಲ ಆ ತಾಯಿ ಹೋಗಿ ಏನು ಮಾಡ್ತಾ ಇದ್ದಾಳೆ, ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನು ಮಾಡ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈ ಥರ ಡಾಕ್ಟ್ರು ಎಲ್ಲ ಅಬ್ಸರ್ವ್ ಮಾಡಕತ್ತಾನೆ ಮನೆಯಲ್ಲಿ ಏನೇನು ಆಗ್ತಾ ಇದೆ ಎಲ್ಲ. ಹೊಸದಾಗಿ ಆ ಮನೆಯಲ್ಲಿ ಇಳ್ಕೊಳ್ಳೋದಕ್ಕಾಗಿ ಗಾಡಿ ರಿಪೇರಿ ಆಗಿಬಿಟ್ರೆ ಅವರು ಹೋಗ್ಬಿಡ್ತಾರೆ. ಆ ಸಮಯದಾಗ ಡಾಕ್ಟ್ರು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಅಡಿಗೆ ಕೂಡ ರೆಡಿ ಮಾಡಿದ್ರು. ಅಡುಗೆ ಮಾಡೋದು 5 ನಿಮಿಷ ಇರೋದು, ಹೋಗೋದು, ಮೊಣಕಾಲು ಹಾಕೋದು, ಪ್ರಾರ್ಥನೆ ಮಾಡೋದು, ಮೊಣಕಾಲು ಹಾಕೋದು, ಪ್ರಾರ್ಥನೆ ಮಾಡೋದು, ಇದೆಲ್ಲ ಅಬ್ಸರ್ವ್ ಮಾಡಿ ಊಟ ಎಲ್ಲ ಆದಮೇಲೆ ಅವಾಗ ಕಾರ್ ರೆಡಿ ಆಯಿತು ಅಂತೇಳಿ ಕರೆಯೋದಕ್ಕೆ ಯಾರು ಬಂದರು, ಡ್ರೈವರ್ ಬಂದರು. ಅವಾಗ ಆ ವೈದ್ಯ, ಆ ಡಾಕ್ಟ್ರು ಏನು ಮಾಡ್ತಾ ಇದ್ದಾನಂದರೆ, ಆ ಯಜಮಾನನ ಕೇಳ್ತಾ ಇದ್ದಾನೆ, ಯಾಕೆ ನಿಮ್ಮ ಧರ್ಮಪತ್ನಿ 5 ನಿಮಿಷಕ್ಕೊಮ್ಮೆ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಕೇಳಿದಂಥ ಸಮಯದಲ್ಲಿ ಆ ಯಜಮಾನ ಹೇಳ್ತಾ ಇದ್ದಾನೆ ಏನಂತೇಳಂದರೆ, ಯಾಕಿಲ್ಲ ಸರ್, ಆಕೆ ಒಬ್ಬ ವ್ಯಕ್ತಿ ನನ್ನ ಮನೆಗೆ ಬರಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನನ್ನ ಮಗನಿಗೆ ಬ್ರೇನಲ್ಲಿ ಭಯಂಕರವಾಗಿರ್ತಕ್ಕಂಥ ತೊಂದರೆ ಇದೆ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಇದೆ. ಆ ಬ್ರೇನ್ ಸರ್ಜರಿ ಮಾಡುವಂಥ ಒಬ್ಬೇ ಒಬ್ಬ ಡಾಕ್ಟರ್ ಪ್ರಪಂಚದಲ್ಲಿದ್ದಾನೆ. ಆತ ನಮ್ಮಿಂದ ಎಷ್ಟೋ ದೂರದಲ್ಲಿದ್ದಾನೆ. ಆತನ ಬಳಿಗೆ ನಾವು ಹೋಗಬೇಕಾದ್ರೆ ಅಷ್ಟು ಹಣ ಖರ್ಚು ಮಾಡುವಂಥ ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಅದಕ್ಕೋಸ್ಕರವಾಗಿ ನನ್ನ ಹೆಂಡತಿ ದೇವ್ರ ಹತ್ರ ಬೇಡ್ತಾ ಇದ್ದಾಳೆ, ದೇವ್ರೇ ಆ ಡಾಕ್ಟ್ರು ಎಲ್ಲಿದ್ರು, ಎಲ್ಲಿಗೆ ಬರಬೇಕು, ನನ್ನ ಮನೆಗೆ ಬರಬೇಕಂತೇಳಿ ದೇವ್ರ ಹತ್ರ ಬೇಡ್ತಾ ಇದ್ದಾಳ್ರಿ ಅಂತೇಳಿ ಆ ಯಜಮಾನ ಬಹಳ ಕಣ್ಣೀರಿನಿಂದ ಏನ್ ಮಾಡ್ತಾ ಇದ್ದಾನ್ರಿ, ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ಆ ಯಜಮಾನ ಹೇಳಿರುವಂತ ಸಂಗತಿಯನ್ನ ಈ ಡಾಕ್ಟರ್ ಕೇಳಿದಂತ ಸಮಯದಲ್ಲಿ
ಹೇಳ್ತಾ ಇದ್ದಾನೆ ಡಾಕ್ಟ್ರ್ ಏನಂತೇಳಿ, ನಿನ್ನ ಹೆಂಡತಿ ನಿನ್ನ ಧರ್ಮಪತ್ನಿಯವರು ಯಾರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳು, ಯಾರು ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳು, ಆ ಬರಬೇಕಾಗಿರುವಂಥ ಡಾಕ್ಟರ್ ಬೇರೆ ಯಾರೂ ಅಲ್ಲ, ನಾನೇ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬ್ರೈನ್ ಆಪರೇಷನ್ ಸರ್ಜರಿ ಪ್ರಪಂಚದಲ್ಲಿ ಮಾಡುವಂಥ ಡಾಕ್ಟರ್ ನಾನೊಬ್ಬನೇ. ನಾನು ಕೆಲಸದ ನಿಮಿತ್ತವಾಗಿ ಹೋಗುವಂಥ ಸಮಯದಲ್ಲಿ ವಿಮಾನ ಕೈ ಕೊಡ್ತು, ಈ ಕಾರು ಕೈ ಕೊಡ್ತು, ನಾನು ತಿಳ್ಕೊಳ್ಳಲಿಲ್ಲ. ಆದರೆ ಈಗ ನನಗೆ ಗೊತ್ತಾಗ್ತಾ ಇದೆ ಇದು ದೇವರ ಒಂದು ಕಾರ್ಯ ಎಂಬುದಾಗಿ. ಖಂಡಿತವಾಗಿ ನಾನು ನಿನ್ನ ಮಗನಿಗೆ ಆಪರೇಷನ್ ಮಾಡ್ತೀನಿ, ನೀವು ದುಡ್ಡು ಖರ್ಚು ಮಾಡೋದು ಬೇಕಾಗಿಲ್ಲ, ನಾನೇ ದುಡ್ಡು ಕೊಟ್ಟು ಆಪರೇಷನ್ ಮಾಡ್ತೀನಿ ಎಂಬುದಾಗಿ ಆ ವೈದ್ಯ ಹೇಳಿದ ಪ್ರಿಯರೇ. ಕಾರಣ ಒಂದೇ, ಸಹಾಯ ಮಾಡುವಂತ ದೇವರು ತನ್ನ ಮಕ್ಕಳನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನು ನಿನ್ನ ಜೀವಿತದಲ್ಲಿ ಜೋಕ್ಯ ಮಾಡಿಕೊಂಡ್ರೆ ನಿನಗೋಸ್ಕರ, ನೀನು ಆತನಿಗೋಸ್ಕರವಾಗಿ ಪರಿಪೂರ್ಣವಾಗಿ ದುಡಿಯುವುದಕ್ಕೆ ಸಿದ್ಧನಾಗಿ ಇದ್ರೆ ಆತನು ನಿನಗೆ ಸಹಾಯ ಮಾಡಲಾರ್ದೆ ಆತ ಇರೋದಿಲ್ಲ. ಅದರ ಸಲುವಾಗಿ 59ನೇ ಅಧ್ಯಾಯ 1ನೇ ವಚನ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕೊನೆಯದಾಗಿ ಹೆಸರು ಹೇಳಿದ್ರೆ ನೈಯರ್, ಕೊನೆಯದಾಗಿ ಲಾಸ್ಟ್. ಈಗ ಯೆಹೋವನ ಹಸ್ತವು ರಕ್ಷಿಸಲಾರದಂತ ಮೋಟುಗೈ ಅಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ವಾಕ್ಯ ಹೇಳ್ತಾ ಇದೆ, ಆತನ ಕೈ ರಕ್ಷಿಸುವಂತ ಕೈ, ಆತನು ನೀನು ಆಡುವಂತ ಪ್ರತಿಯೊಂದು ಮಾತನ್ನ ಕೇಳಿಸಿಕೊಳ್ಳುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಆತನಿಗೆ ನೀವು ಒಂದು ದಿವಸ ಲೆಕ್ಕ ಒಪ್ಪಿಸಲೇಬೇಕು. ಆತನು ನ್ಯಾಯಾಧಿಪತಿಯಾಗಿ ಲೋಕಕ್ಕೆ ಬರುವಾಗ ಅಪರಾಧಿಯಾಗಿ ನಿಲ್ತೀಯಾ, ಅಥವಾ ಆ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಗುಂಪಿನ ಒಳಗಡೆ ಸೇರಿಕೊಂಡು ಇನ್ನೊಬ್ಬರಿಗೆ ತೀರ್ಪು ಕೊಡುವಂತ ಒಂದು ಸ್ಥಿತಿಯಲ್ಲಿ ಇರ್ತೀಯ? ನಮ್ಮನ್ನ ನಾವು ಇವತ್ತಿನ ದಿವಸ ಪರೀಕ್ಷೆ ಮಾಡ್ಕೊಳ್ಬೇಕು ಪ್ರಿಯರೇ. ಅಪರಾಧಿಯಾಗಿ ನಿಂತ್ರೆ ಅಪರಾಧಿಗಳು ಎಲ್ಲಿಗೆ ಸೇರಿಸಲ್ಪಡ್ತಾರೆ? ಜೈಲಿಗೆ ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅಪರಾಧಿಗಳು ದೇವರ ಮುಂದೆ ಅಪರಾಧ ಮಾಡಿದವರೆಲ್ಲರೂ ಕೂಡ ಜೈಲು ಸಿದ್ಧವಾಗಿದೆ. ಎಂಥ ಜೈಲದು? ಈ ಭೂಲೋಕದ ಜೈಲಲ್ಲ. ಇಲ್ಲೆಲ್ಲ ಮೊಬೈಲ್ಗಳು ಅಲವಿದಾವೆ, ಊಟ ಅಲವಿದೆ, ಎಲ್ಲ ಅಲವಿದೆ. ಹಲ್ಲೆಲೂಯಾ. ಆ ಜೈಲಲ್ಲಿ ಏನೂ ಇಲ್ಲ. ಏನಿರುತ್ತೆ ಅಲ್ಲಿ? ಹುಳಗಳಿರ್ತವೆ, ಬೆಂಕಿ ಇರುತ್ತೆ, ಮತ್ತೇನಿರುತ್ತೆ? ನರಕ ಯಾತನೆ ಅಂತೇಳಿ ಅಂತಾರಲ್ಲ, ಅದ್ರ ಸಲುವಾಗಿ ಏನಿರುತ್ತೆ? ಕಟಕಟನೆ ಹಲ್ಲು ಕಡಿಯೋಣ ಇರುತ್ತೆ. ಹಲ್ಲೆಲೂಯಾ. ಆ ಜೈಲಿಗೆ ಹೋಗ್ಬೇಕಾಗತ್ತೆ. ಯಾವಾಗ? ಒಂದು ವೇಳೆ ಆತನನ್ನು ನೀನು ಒಪ್ಪಿಕೊಳ್ಳಾರದೆ ಇದ್ರೆ. ಅದ್ರ ಸಲುವಾಗಿ ರಕ್ಷಿಸಲಾರದಂಥ ಮೋಟುಗೈ ಎಲ್ಲ, ಆತನ ಸಹಾಯ ಮಾಡುವಂತ ಹಸ್ತಗಳು, ನಿನ್ನ ಪರವಾಗಿ ಯಾವಾಗಲೂ ನಿಲ್ಲುವಂತ ದೇವರು ಆತನಾಗಿದ್ದಾನೆ. ಯಾವ ವಿಷಯದಲ್ಲಿ ಸಹಾಯ ಬೇಕು ನೀನು ಕೇಳಿದ್ರೆ ನಿನ್ನ ಜೀವಿತದಲ್ಲಿ ಅದ್ಭುತವಾಗಿರುವಂತ ಕಾರ್ಯ ಆತನು ಮಾಡ್ತಾನೆ ಪ್ರಿಯರೇ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನಮ್ಮ ದೇವರು ಎಂತಹ ದೇವರು? ಸಹಾಯ ಮಾಡುವ ದೇವರು. ಹಲ್ಲೆಲೂಯಾ. ಆತನು ತನ್ನ ಮಕ್ಕಳ ಜೀವಿತದಲ್ಲಿ ಸದಾ ಕಾಲವೂ ಕೂಡ ಸಹಾಯ ಮಾಡಬೇಕು ಅಂತಿದ್ರೆ, ನೀವು ಅವರು ಪರಿಚಯ ಇದ್ದಾರ, ಇವ್ರ ಪರಿಚಯ ಇದ್ದಾರ, ಇವ್ರ ಬೆಂಬಲಿಗರಿದ್ದಾರ, ನನಗೇನು ಸಾಮಾನ್ಯನ, ನನಗೆ ನನ್ನ ಬಂಧು ಬಳಗ ಜಗ್ಗಿ ಐತೆ ಅಂತೇಳಿ ನೀವು ಹಂಗ ಲೆಕ್ಕ ಹಿಡಿದ್ರಪ್ಪ ಅಂದ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ನಿನಗೆ ಒಡೆಯ, ನಿನ್ನ ಯಜಮಾನ, ನಿನಗೆ ಪರಿಚಯ ಯಾರಿರ್ಬೇಕು? ಪರಲೋಕದ ದೇವರು ಇರಬೇಕು. ಆತ ಎಲ್ಲದನ್ನು ಇರುವುದಾಗಿ ಸೃಷ್ಟಿ ಮಾಡುವಂತ ದೇವರಾಗಿದ್ದಾನೆ. ಪರಿಸ್ಥಿತಿಗಳನ್ನು ಮಾರ್ಪಡಿಸುವಂತ ದೇವರಾಗಿದ್ದಾನೆ. ನಾಳೆ ಮರಣದಂಡನೆ ಆಗಬೇಕು, ಆದರೆ ಆ ಮರಣದಂಡನೆಯನ್ನ ಪ್ರಾರ್ಥಿಸಿದಾಗ ತಪ್ಪಿಸಿದಂತ ದೇವರಾಗಿದ್ದಾನೆ. ಬದಲಿಸಲಾರದಂತ ರಾಜಾಜ್ಞೆಯನ್ನ ಬದಲಿಸಿದಂತ ದೇವರಾಗಿದ್ದಾನೆ. ಅದರ ಸಲುವಾಗಿ ಆತನು ಸಾಮಾನ್ಯವಾದ ಆತನಲ್ಲ. ಹಲ್ಲೆಲೂಯಾ. ಈ ಲೋಕದ ದೇವತೆಗಳೆಲ್ಲ ಆತನ ಮುಂದೆ ಅಡ್ಡ ಬಿದ್ದು ನಮಸ್ಕಾರ ಮಾಡುವಂತ ದಿವಸಗಳು ಬರಲಿಕ್ಕಿದಾವೆ ಪ್ರಿಯರ. ಅದರ ಸಲುವಾಗಿ ಅದು ಬರುವುದರ ಒಳಗಡೆಯಾಗಿಯೇ ನಿನ್ನ ಸಹಾಯ ದೇವರಿಂದ ಬರುತ್ತದೆ ಎಂಬುದಾಗಿ ಅರಿತುಕೊಂಡಿರ್ತಕ್ಕಂಥ ನೀನು ಪರಿಪೂರ್ಣವಾಗಿ ಆತನಿಗೆ ನಡೆದುಕೊಳ್ಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ಹಲ್ಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಎಲ್ಲರೂ ಪ್ರಾರ್ಥನೆ, ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಮಾತೊಂದೆ ಸಾಕು ಅಯ್ಯ,
ನಿನ್ನಿಂದಲೇ ಸಾಧ್ಯವಯ್ಯ, ಮಾತೊಂದೇ ಸಾಕುವಯ್ಯ, ನಿನ್ನ ಮಾತೊಂದೇ ಸಾಕುವಯ್ಯ. ಭಿನ್ನವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸುವೇ. ಭಿನ್ನವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆ, ನಿಮಗೆ ಸ್ತೋತ್ರ. 10 ವರ್ಷಗಳು ಸ್ವಾಮಿ, ಅನೇಕ ಆತ್ಮಗಳು ಸ್ವಾಮಿ ನಿನ್ನ ಸನ್ನಿಧಿಗೆ ಸೇರಿಸಲ್ಪಡುವುದಕ್ಕಾಗಿ ಸ್ವಾಮಿ, ಕರ್ತನೇ ಸೇರಿಸುವುದಕ್ಕಾಗಿ ನಮ್ಮೊಂದಿಗೆ ಇದ್ದುದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಕಾರ್ಯಗಳಿಗಾಗಿ ಸ್ತೋತ್ರ. ನಮ್ಮನ್ನು ಕೈ ಹಿಡ್ಕೊಂಡು ನಡೆಸಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೇ, ಬರುವ ವರ್ಷ ಸ್ವಾಮಿ ಇನ್ನೂ ಅನೇಕ ಆತ್ಮ ನಿನ್ನ ಸನ್ನಿಧಿಗೆ ಬರಬೇಕಪ್ಪ, ರಕ್ಷಣೆ ಹೊಂದಬೇಕು. ಹೌದು ಕರ್ತನೆ, ಅವರು ನಿಂತು ಸಾಕ್ಷಿ ಹೇಳಬೇಕಪ್ಪ. ಅಂಥ ಕಾರ್ಯವನ್ನು ಮಾಡು, ನಡೆಸಿ ಬಲಗೊಳಿಸಯ್ಯ. ಬಂದಿರುವಂತೆ ಎಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸಿ ಕೊಡ್ತಾ ಇದ್ದಾನೆ. ಸರ್ವ ಸುಭಿಕ್ಷತೆ ಉಂಟು ಮಾಡು. ಎಲ್ಲಗೆ ನಮ್ಮ ಮಹಿಮೆ ಉಂಟಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತ ಮಾಡಿದ್ರು